ನಮಸ್ಕಾರ ವೀಕ್ಷಕರೇ, ರಾಜ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಶಾಲಿನಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಿಮಗೊಬ್ಬರು ಸ್ಪೆಷಲ್ ಗೆಸ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಏನಿದು ಸುತ್ತಮುತ್ತ ಗಿಡ ಮರ ಕೋಟೆ ಕಾಣ್ತಾ ಇದೆ ಅಂತೀರಾ? ಖಂಡಿತವಾಗ್ಲು ಇವತ್ತು ಆರುಮುಗಂ ಕೋಟೆ ಒಳಗೆ ನಾವು ಬಂದಿದ್ವಿ. ಎಸ್, ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ, ರವಿಶಂಕರ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಮೊದಲನೇದಾಗಿ ತಡ ಮಾಡೋದು ಬೇಡ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ರವಿಶಂಕರ್ ಜಿ, ವೆಲ್ಕಮ್ ಟು ದ ಶೋ. ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗೌರಿ ಗಣೇಶ ಹಬ್ಬ, ಈಗ ನಿಮ್ಮ ಚೈಲ್ಡ್ಹುಡ್ಗೆ ಹೋಗೋಣ ಸ್ವಲ್ಪ ಹೊತ್ತು. ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ಗೌರಿ ಗಣೇಶ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ? ಎಕ್ಸ್ಟ್ರಾನರಿ. ಎಲ್ಲ ಸ್ವೀಟ್ಸು ನಾನೇ ತಿಂದುಬಿಡ್ತೀನಿ, ವೆಯ್ಟ್ ಮಾಡ್ತಾ ಇರ್ತೀನಿ. ಪ್ಲಸ್ಸು ಅದನ್ನು ಮಾರ್ಕೆಟ್ಗೆ ಹೋಗಿ ಪರ್ಚೇಸ್ ಮಾಡೋದೇ ನಾನು, ನನ್ನ ತಮ್ಮ ಅಯ್ಯಪ್ಪ, ನಾವಿಬ್ಬರೇ ಹೋಗ್ತೀವಿ. ಸೊ ಆ ಗಣೇಶನ ಸೆಲೆಕ್ಟ್ ಮಾಡೋದು, ಆ ಛತ್ರಿನ ಸೆಲೆಕ್ಟ್ ಮಾಡೋದು, ಈ ಥರ ಚಿಕ್ಕ ಚಿಕ್ಕದೆಲ್ಲ ತುಂಬ ಇಂಟ್ರೆಸ್ಟು. ಆ್ಯಂಡ್ ಒಂದು ದೊಡ್ಡ ಜಾಯಿಂಟ್ ಫ್ಯಾಮಿಲಿ, ಅಣ್ಣ, ಸಿಸ್ಟರ್ಸು, ತಮ್ಮ, ಅಪ್ಪ, ಅಮ್ಮ, ನಮ್ಮ ಚಿಕ್ಕಪ್ಪ ನಮ್ಮ ಮನೆಯಲ್ಲೇ ಇದ್ದರು ಆವಾಗ. ಸೊ ಎಲ್ಲ ಫೆಸ್ಟಿವಲ್ಗಳು ಅಂದರೆ ಅಷ್ಟೇ, ಒಂದು ಹಬ್ಬದ ವಾತಾವರಣ ಡೈಲಿ ಇರುತ್ತೆ. ಬಟ್ ಈ ಥರ ಗಣೇಶ ಹಬ್ಬ ಆಗಿರ್ಬೋದು, ವಿಜಯದಶಮಿ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಸಂಕ್ರಾಂತಿ ಆಗಿರ್ಬೋದು, ಎಕ್ಸ್ಟ್ರಾನರಿ ಆಗಿರುತ್ತೆ. ಆ ಮೆಮರೀಸೇ ಇನ್ನೂ ಇದೆ. ಈಗ ಇಂಡಸ್ಟ್ರಿಲಿ ನೋಡಿದ್ರೆ ದೊಡ್ಡ ಲೆಜೆಂಡ್ಸ್ ಸಾಯಿ ಕುಮಾರ್ ಮತ್ತು ರವಿಶಂಕರ್ ಅವರು ಇಬ್ಬರು ಕೂಡ. ಸೊ ನಿಮ್ಮಿಬ್ಬರ ಬಾಲ್ಯದಲ್ಲಿ ನೀವಿಬ್ರು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ರಿ? ಜೊತೆಗೆ ಚಿಕ್ಕ ಮಕ್ಕಳಲ್ಲಿ ಏನಂತಂದ್ರೆ ಹುಡುಗರು ಎಸ್ಪೆಷಲಿ ಏರಿಯಾಗಳಿಗೆ ಹೋಗಿ ದುಡ್ಡು ಕಲೆಕ್ಟ್ ಮಾಡಿ ಏರಿಯಾದಲ್ಲಿ ಗಣೇಶ್ ನೀಡುವಂಥದ್ದು, ನಿಮ್ಗೆ ಆ ರೀತಿ ಅವಕಾಶಗಳಿದ್ವಾ ಅಥವಾ ಬರೀ ಮನೆಯಲ್ಲಿ ಮಾತ್ರ ಸೆಲೆಬ್ರೇಟ್ ಮಾಡ್ತಾ ಇದ್ರ? ಇಲ್ಲ, ಮನೆಯಲ್ಲಿ ಮಾತ್ರನೇ ಆ್ಯಕ್ಚುಲಿ. ಬಟ್ ನಮ್ಮ ಏರಿಯಾದಲ್ಲಿ ಮಾಡ್ತಾ ಇದ್ದರು. ಸೊ ಅದಕ್ಕೆ ನಾವು ಹೆಂಗೆ ಅಂದರೆ ನಮ್ಮ ಕಾಂಟ್ರಿಬ್ಯೂಷನ್ ಹೆಂಗಿರುತ್ತೆ ಅಂದರೆ, ಈ ಫಂಡ್ಸ್ ಕಲೆಕ್ಷನಲ್ಲಿ ಇರಲ್ಲ. ನಾವೆಲ್ಲ ಈ ಡ್ರಾಮಾ, ಆಮೇಲೆ ಸಿಂಗಿಂಗು, ಏನೇನು ಪ್ರೋಗ್ರಾಮ್ಸು, ಈವ್ನಿಂಗ್ಸು, ಇದಕ್ಕೆಲ್ಲ ನಾವು ಇನ್ಚಾರ್ಜು, ನಾನು ಅಣ್ಣ. ಸೊ ಅಣ್ಣ ಬೇಸಿಕಲಿ ಚಿಕ್ಕ ವಯಸ್ಸಿನಿಂದನೇ ಅವನಿಗೆ ಈ ಥರ ಆ್ಯಕ್ಟಿವಿಟೀಸು, ಆರ್ಗನೈಸಿಂಗ್ ಈವೆಂಟ್ಸು, ಶೋಸು, PR ತುಂಬ ಚೆನ್ನಾಗಿ ಮಾಡ್ತಾನೆ ಅಣ್ಣ, ಪಬ್ಲಿಕ್ ರಿಲೇಷನ್ಸ್. ಸೊ ಅದರಿಂದ ಹಂಗೆ ಬಿಕಾಸ್ ನನಗೆ ಇನ್ಸ್ಪಿರೇಷನೇ ಒಂದು ರೀತಿ ನಮ್ಮ ಅಣ್ಣ ಸಾಯಿ ಕುಮಾರೇ. ಬಿಕಾಸ್ ಚಿಕ್ಕ ವಯಸ್ಸಿನಿಂದಾನೇ ಒಂದು ಕಡೆ ನಮ್ಮ ತಾಯಿ, ತಂದೆ, ಅದಾದಮೇಲೆ ಅಣ್ಣ ಸಾಯಿ ಕುಮಾರ್. ಬಿಕಾಸ್ ಅವರು ಚಿಕ್ಕ ವಯಸ್ಸಿನಿಂದ ಅವರು ಡಬ್ಬಿಂಗ್ ಮಾಡೋದು ನೋಡಿ, ನಮ್ಮ ತಂದೆ ಮಾಡೋದು ನೋಡಿ, ಅದರಿಂದನೇ ನನಗೆ ಬೇಸಿಕ್. ಸೊ ಮೈ ಇನ್ಸ್ಪಿರೇಷನ್ ಇಸ್ ಮೈ ಫಾದರ್, ಮದರ್ ಆ್ಯಂಡ್ ಬ್ರದರ್. ಎಸ್, ಅಪ್ಪಾಜಿ ಡಬ್ಬಿಂಗ್ ಆರ್ಟಿಸ್ಟ್. ಸೊ ಅವರನ್ನ ನೋಡಿ ನಿಮಗೆ ಡಬ್ಬಿಂಗ್ ಮಾಡಬೇಕು ಅನ್ಸ್ತಾ ಅಥವಾ ನಿಮ್ಮ ಬೇಸಿಕ್ ವಾಯ್ಸ್ನ ನೋಡಿ ಅಪ್ಪಾಜಿನೇ ಸಜೆಸ್ಟ್ ಮಾಡಿದ್ರಾ? ಹೇಗೆ ಬಂದ್ರಿ ಡಬ್ಬಿಂಗಿಗೆ? ಇಲ್ಲ, ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ನಾನು ಡಬ್ಬಿಂಗ್ ಆರ್ಟಿಸ್ಟ್ ಆಗ್ತೀನಿ ಅಂತಾನೇ ಅಂದ್ಕೊಂಡಿರಲ್ಲ ನನ್ನ ಲೈಫಲ್ಲಿ. ಬಿಕಾಸ್ ನಾನು ಒಂದು ದೊಡ್ಡ ಆ್ಯಕ್ಟರ್ ಆಗಬೇಕು, ಒಂದು ದೊಡ್ಡ ಹೀರೋ ಆಗಬೇಕು ಅಂತ ಕನಸು ಎಲ್ರಿಗೂ ಇರುತ್ತೆ. ಬಿಕಾಸ್ ಈಗ ಬೆಂಗಳೂರಿಗೆ ಬರೋ, ಗಾಂಧಿನಗರ್ಗೆ ಬಂದು ಒಂದು ನಟ ಆಗಬೇಕು ಅಂತ ಬರೋರೆಲ್ರಿಗೂ ಒಂದು ಕನಸಿರುತ್ತೆ. ಒಂದು ದೊಡ್ಡ ಹೀರೋ ಡಾಕ್ಟರ್ ರಾಜ್ಕುಮಾರ್ ಥರ ಆಗಬೇಕು, ಸಾಹಸ ಸಿಂಹ ವಿಷ್ಣು ಸರ್ ಥರ ಆಗಬೇಕು ಅಂತ ಇರುತ್ತೆ ಕನಸು. ಹಾಗೆ ನನಗೂ ಕನಸಿತ್ತು. ಬಟ್ ಅದು ವರ್ಕೌಟ್ ಆಗಿಲ್ಲ. 86, 87 ಫಸ್ಟ್ ಹೀರೋ ಮಾಡಿದೆ. ಅದಾದಮೇಲೆ ಒಂದು 4-5 ಇಯರ್ಸ್ ಮಾಡಿದೆ, ಒಂದು ಆಲ್ಮೋಸ್ಟ್ 10 to 12 ಮೂವೀಸ್ ಮಾಡಿದೆ. ಬಟ್ ವರ್ಕೌಟ್ ಆಗಿಲ್ಲ. ಅಂದರೆ ಒಳ್ಳೆ ಪಿಕ್ಚರು ಇಲ್ಲ, ನಾಟ್ ವೆರಿ ಗುಡ್ ಸ್ಕ್ರಿಪ್ಟ್ಸ್ ಆರ್ ಏನೂ ಗೊತ್ತಿಲ್ಲ. ಆಮೇಲೆ ಮದುವೆ ಆಯಿತು, ಮಕ್ಕಳು. ಸೊ ಐ ಹ್ಯಾಡ್ ಟು ಟೇಕ್ ಕೇರ್ ಆಫ್ ದ ಫ್ಯಾಮಿಲಿ. ಸೊ ದ್ಯಾಟ್ ಈಸ್ ವೆನ್ ಈಗ ಅದರ್ ಲ್ಯಾಂಗ್ವೇಜಿನಿಂದ ವಿಲನ್ಸು ದೇ ಸ್ಟಾರ್ಟೆಡ್ ಕಮಿಂಗ್, ಲೈಕ್ ರಘುವರನ್, ಪ್ರಕಾಶ್ ರಾಯ್, ಅಲ್ಲಿಂದ ಪರೇಶ್ ರವಲ್, ಸಯಾಜಿ ಶಿಂದೆ, ಆಶೀಶ್ ವಿದ್ಯಾರ್ಥಿ, ಇವರಿಗೆಲ್ಲ ವಾಯ್ಸ್ ಬೇಕು. ಎಲ್ಲ ಹಿಂದಿಯವರೇ. ಸೊ ದೇ ಡೋಂಟ್ ನೋ, ಹಿಂದಿಯವರಾಗಿರ್ಬೋದು, ಕನ್ನಡದವರಾಗಿರ್ಬೋದು, ಮಲಯಾಳಂ ಇರ್ಬೋದು. ಸೊ ವಾಯ್ಸ್ ಬೇಕು. ಅಣ್ಣ ಒಂದು ಕಡೆ ಹೀರೋಸ್ಗೆ, ರಜನಿಕಾಂತ್ ಸರ್ಗೆ, ವಿಜಯಕಾಂತ್ ಸರ್ಗೆ, ಸುಮನ್, ರಾಜಶೇಖರ್, ಆಲ್ ಹೀರೋಸ್ ಅಣ್ಣ. ಸರ್ ನಾನು ನೋಡಿದೆ, ಅವನ ಫೀಲ್ಡ್ಗೆ ಹೋದರೆ ನಮಗೆ ವರ್ಕೌಟ್ ಆಗಲ್ಲ, ಅವನು ಆಲ್ರೆಡಿ ಕಿಂಗ್ ಅವನು. ಸೊ ಅವನಿಗೆ ಆಪೋಸಿಟ್ ರೇಂಜ್ಗೆ ಹೋದರೆ ಬೆಟ್ರು ಅಂತ ವಿಲನ್ಸ್ಗೆ ಜಂಪ್ ಆದೆ. ಸೊ ಕರೆಕ್ಟಾಗಿ ವಿಲನ್ ಸ್ಟಾರ್ಟೆಡ್ ಕಮಿಂಗ್ ಟು ತೆಲುಗು ಇಂಡಸ್ಟ್ರಿ. ಟೈಗರ್ ಪ್ರಭಾಕರ್ ಸರ್ಗೆ, ಅಂಬರೀಷ್ ಪೂರಿಗೆ, ಇವರಿಗೆಲ್ಲ ನಾನೇ ವಾಯ್ಸು ತೆಲುಗುವಲ್ಲಿ. ಸೊ ಪರ್ಫಾರ್ಮ್ ಮಾಡ್ತಾ ಇದ್ದೆ. ಡಬ್ಬಿಂಗ್ ಥಿಯೇಟ್ರೇ ನನಗೆ ಶೂಟಿಂಗ್ ಸ್ಪಾಟ್ ಅಂದ್ಕೊಂಡು ನನ್ನ ಕೋಪ, ನನ್ನ ಸಿಟ್ಟು ಇದೆಲ್ಲ ಡಬ್ಬಿಂಗ್ ಥಿಯೇಟ್ರ್ ಒಳಗಡೆ
ತೀರಿಸ್ಕೊಳ್ತಾ ಇದ್ದೀನಿ. ಹೆಂಗಂದರೆ ಈಗ ಅರುಂಧತಿ ಬಂತು, ಇದೇ ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ದರೆ ನಾನು ಹಿಂಗೆ ಮಾಡ್ತೀನಿ ಅಂತ ಸಿಟ್ಟಿನಿಂದ ಬಂದಿರೋದೇ ನಿಮಗೆ ಆ ಎಕ್ಸ್ಪ್ರೆಷನ್ಸ್ ಎಲ್ಲ, ಅಂದರೆ ಫ್ರಸ್ಟ್ರೇಷನ್. ಸೊ ಡಬ್ಬಿಂಗ್ ಆರ್ಟಿಸ್ಟ್ ಆಗಬೇಕು ಅಂತ ಯಾವತ್ತೂ ನಾನು ಅಂದ್ಕೊಂಡಿಲ್ಲ, ಒಂದು ಆ್ಯಕ್ಟರೇ ಆಗಬೇಕು ಅಂತ ಅಂದ್ಕೊಂಡೆ. ಅದು ಆಗಲಿಲ್ಲ, ಆವಾಗ ಬೇರೆ ದಾರಿ ಇಲ್ಲ. ಸೊ ಡಬ್ಬಿಂಗ್ಸ್ ಹೋದೆ. ತಿರ್ಗಾ ಕೆಂಪೇಗೌಡ ಮುಖಾಂತರ ಒಂದು ಎಕ್ಸ್ಟ್ರಾರ್ಡಿನರಿ ಪಿಕ್ಚರ್ ಲೈಫು ಕಿಚ್ಚ ಸುದೀಪ್ನಿಂದ ಸಿಕ್ತು. ಅಲ್ಲಿಂದ ತಿರ್ಗಾ ಆ್ಯಕ್ಟರ್ ಆಗಿಬಿಟ್ಟೆ. ಡಬ್ಬಿಂಗ್ ತುಂಬ ವರ್ಷದಿಂದ ಮಾಡ್ಕೊಳ್ತಾ ಬರ್ತಾ ಇದ್ರಿ. ಅದರ ಜೊತೆಗೆ ಅರುಂಧತಿ ಅಂತ ಒಂದು ಬಿಗ್ ಹಿಟ್ ಸಿನಿಮಾ ನಿಮ್ಮ ಹೆಸರನ್ನ ಮತ್ತಷ್ಟು ವೈಭವೀಕರಿಸಿದ್ದು ಅಂದರೆ ಆ ಸಿನಿಮಾ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಆ ಸಮಯದಲ್ಲಿ ನಿಮ್ಮ ಫೀಲಿಂಗ್ಸ್ಗಳು ಹೇಗಿತ್ತು? ನೀವು ಆಗಲೇ ಒಂದು ಪಾಯಿಂಟ್ ಹೇಳಿಬಿಟ್ರೆ, ನನಗೆ ಈ ಕ್ಯಾರೆಕ್ಟರ್ ಕೊಟ್ಟಿದ್ರೆ ನಾನು ಹೇಗೆ ಮಾಡ್ತಾ ಇದ್ದೆ ಅಂತ. ಅದನ್ನು ಹೊರತುಪಡಿಸಿದ್ರೆ ಏನು ಅನಿಸ್ತಾ ಇತ್ತು ನಿಮ್ಗೆ ಆ ಸಂದರ್ಭದಲ್ಲಿ? ನೋಡಿ, ಡಬ್ಬಿಂಗು ಆ್ಯಕ್ಟರ್ ಆಗಿ ನನಗೆ ನಾನು ಅಂದ್ಕೊಂಡಿರೋ ರೆಕಗ್ನಿಷನ್ ಸಿಕ್ಕಿಲ್ಲ. ಆಮೇಲೆ ಡಬ್ಬಿಂಗ್ ಮಾಡ್ತಾ ಇದ್ದೆ ರಘುವರನ್ಗೆ, ಎಲ್ರಿಗೂ, ಆಲ್ ಬಿಗ್ ವಿಲನ್ಸ್. ನೀವು ತೆಲುಗು ಪಿಕ್ಚರು ಲಾಸ್ಟ್ 20-25 ಇಯರ್ಸ್ ನೋಡಿದ್ರೆ ಅದರಲ್ಲಿ ಎಲ್ಲ ಪಿಕ್ಚರ್ಗಳು ಆಲ್ಮೋಸ್ಟ್ 90% ನನ್ನ ವಾಯ್ಸ್ ಇರುತ್ತೆ. ಬಟ್ ಇವನೇಪ್ಪ ನಾ ಈಗ ಪಬ್ಲಿಕಲ್ಲಿ ಬರೋವಾಗ ಒಂದು ಆ್ಯಕ್ಟರ್ನ ನೋಡಿದ್ರೆ ಇಮ್ಮಿಡಿಯೇಟು ಸಾರ್ ಅಂತಾರೆ, ವೇವ್ ಮಾಡ್ತಾರೆ, ವಿಸಿಲ್ ಹೊಡಿತಾರೆ, ಚಪ್ಪಾಳೆ ಹೊಡಿತಾರೆ. ಬಟ್ ನಾವು ಬಂದರೆ ಡಬ್ಬಿಂಗ್ ಆರ್ಟಿಸ್ಟು ಅದೇ ಪಿಕ್ಚರ್ ನಾನು ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ಒಂದು ಬಾಹುಬಲಿ ಹೋಗ್ತೀವಿ, ಬಾಹುಬಲಿಯಲ್ಲಿ ನಾನು ಡಬ್ಬಿಂಗ್ ಮಾಡಿದ್ದೀನಿ. ಬಟ್ ನಾನು ಡಬ್ಬಿಂಗ್ ಮಾಡಿದ್ದೀನಿ ಯಾರಿಗೂ ಗೊತ್ತಿಲ್ಲ. ಈಗ ಬಿಟ್ಟು ಈಗ ಬಿಕಾಸ್ ನಾನು ಬಂದರೆ ರವಿಶಂಕರ್ ಬಂದಿದ್ದಾನೆ ಅಂತಾರೆ. ಜಸ್ಟ್ ಇಮ್ಯಾಜಿನ್ 5 ಇಯರ್ಸ್ ಬ್ಯಾಕ್ 7 ಇಯರ್ಸ್ ಬ್ಯಾಕ್ ಒಂದು ಪಿಕ್ಚರ್ ರಿಲೀಸ್ ಆಗುತ್ತೆ, ನಾನು ಹೋಗಿ ಕೂತ್ಕೊಳ್ತೀನಿ, ನನ್ನ ವಾಯ್ಸೇ, ನೀವೆಲ್ಲ ಕೇಳ್ತಾ ಇರೋದು ನನ್ನ ವಾಯ್ಸೇ ಅಂತ ನಾನು ಹೇಳಿದ್ರೇ ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ಅವ್ರು ಹಂಗೆ ನೋಡಿಬಿಟ್ಟು ಹಂಗೆ ಹೋಗ್ತಾ ಇರ್ತಾರೆ. ಸೊ ಅನ್ರಿಕಗ್ನೈಸ್ಡ್, ಪ್ಲಸ್ ಹೆಸರು ಕೂಡ ಹಾಕಲ್ಲ. ಡಬ್ಬಿಂಗ್ ಆರ್ಟಿಸ್ಟ್ ಆಶೀಶ್ ವಿದ್ಯಾರ್ಥಿಗೆ ರವಿಶಂಕರ್ ಅಂತ ಹಾಕ್ಬೋದಲ್ಲ, ಹಾಕ್ಬಿಟ್ರೆ ತಿರ್ಗಾ ಅವ್ರಿಗೇನು ಐ ಡೋಂಟ್ ಟಾಕ್ ಬ್ಯಾಡ್. ಅದಕ್ಕೆ ಫೈಟು. ಆಮೇಲೆ ಅವಾರ್ಡ್ ಇಲ್ಲ. ಒಂದು ಈಗ ಫಾರ್ ಎಕ್ಸಾಂಪಲು ಅರುಂಧತಿ ತಗೊಳ್ಳಿ, ವಾಯ್ಸ್ ನಾನು ಅಂತ ಇಲ್ಲ, ಅದು ನನ್ನ ಅಣ್ಣ ಮಾಡಿರ್ಬೋದು, ಇಲ್ಲ ಸಮ್ XYZ ಮೈನಸ್ ವಾಯ್ಸ್ ನೋಡಿ ವರ್ಕೌಟ್ ಆಗಲ್ಲ. ಪ್ಲಸ್ ಆ ವಾಯ್ಸ್ ಮ್ಯಾಚ್ ಆಗಬೇಕು. ಅಂದರೆ ನಾನೇ ಇವಾಗ ಅರುಂಧತಿಗೆ ಸಕ್ಸಸ್ ಕಾರಣ ಅಂತ ಇಲ್ಲ, ಬಟ್ ಆ ಪಿಕ್ಚರ್ ಒಂದು ಪ್ಲ್ಯಾಟ್ಫಾರ್ಮ್ ಆಯಿತು. ಹೆಂಗಾಯಿತು ಅಂದರೆ, ಮೋರ್ ದೆನ್ ದ ಸ್ಕ್ರೀನ್ ಸ್ಪೇಸ್ ಆಫ್ ಸೋನು ಸೂದ್, ಈ ಡಬ್ಬಿಂಗ್ ವಾಯ್ಸ್ ಸ್ಕ್ರೀನ್ ಸ್ಪೇಸ್ ವಾಸ್ ಮೋರ್. ಅಂದರೆ ಸಮಾಧಿನಿಂದ ವಾಯ್ಸ್ ಬರುತ್ತೆ, ಒಂದು ಮರದಿಂದ ವಾಯ್ಸ್ ಬರುತ್ತೆ, ಒಂದು ಮಹಲ್ನಿಂದ ವಾಯ್ಸ್ ಬರುತ್ತೆ. ವಿತೌಟ್ ಈವನ್ ಸೀಯಿಂಗ್ ಸೋನು ಸೂದ್ ಯು ಕ್ಯಾನ್ ಸ್ಟಿಲ್ ಹಿಯರ್ ದ ವಾಯ್ಸ್. ಸೊ ಆವಾಗ ಯಾರಪ್ಪ ಇದು, ಎಷ್ಟು ಚೆನ್ನಾಗಿ ಕೊಟ್ಟ, ಎಷ್ಟು ಪ್ರಾಣ ಕೊಟ್ಟಿದ್ದಾನೆ ಇವನು, ಯಾರು ಅಂತ ಆವಾಗ ಪೀಪಲ್ ಸ್ಟಾರ್ಟೆಡ್ ಸೀಯಿಂಗ್ ಮೀ. ಅಂದರೆ ಪಬ್ಲಿಕ್ಕಿಗೆ ಆವಾಗ ಓಹೋ ಸಾಯಿ ಕುಮಾರ್ ತಮ್ಮಪ್ಪ ಇವನು, ಓಹೋ ಇವನೇನು. ಪ್ಲಸ್ ನಾನು ಸ್ವಲ್ಪ ಮೀಡಿಯಾ ಶೈ, ಯಾವತ್ತೂ ಮೀಡಿಯಾ ಮುಂದೆ ಬಂದು ನಾನೇ ರಘುವರನಿಗೆ, ನಾನೇ ಇವ್ರಿಗೆ, ನಾನೇ ಯಾವತ್ತೂ ಮಾಡಿಲ್ಲ. ನಾನು ಪ್ರೆಸ್ ಮೀಟು ಯಾವತ್ತೂ ಮಾಡಿಲ್ಲ ನನ್ನ ಜೀವನದಲ್ಲಿ. ಸೊ ಏನಾಗಿದೆ, ಪೀಪಲ್ ಕೇಮ್ ಟು ನೋ ದ್ಯಾಟ್ ಓಹೋ ಇವನೇ ಅವನಿಗೆ, ಇವನೇ ಅವನಿಗೆ. ದೆನ್ ಇದೆಲ್ಲ ಕನೆಕ್ಟ್ ಮಾಡಿಕೊಂಡ್ರು. ನಂಬರ್ 1. ನಂಬರ್ 2, ದೆನ್ ಸಿನಿಮಾ ಇಂಡಸ್ಟ್ರಿಯಲ್ಲಿರುವವರಿಗೆ ಓಹೋ ಇವನಿಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತಾನೆ ಇವನು, ಬಿಕಾಸ್ ಡಬ್ಬಿಂಗೇ ಎಷ್ಟು ಚೆನ್ನಾಗಿ ಮಾಡಿದ್ದಾನಂದರೆ ಎಷ್ಟು, ಅಂದರೆ ಅವ್ರಿಗೆ ಪಾಪ ಸ್ವಲ್ಪ 20 ಇಯರ್ಸ್ ಆಯಿತು ಅದು ಅರ್ಥ ಮಾಡೋಕ್ಕೆ. ಓಪನ್ ಆಗಿ ಹೇಳ್ತೀನಿ, ಇವತ್ತು ತೆಲುಗು ಡೈರೆಕ್ಟರ್ಸ್ ಮೇಲೆ ಯಾರೂ ನನಗೊಂದು ಕ್ಯಾರೆಕ್ಟರ್ ಕೂಡ ಕೊಟ್ಟಿಲ್ಲ. ನಾನು ಹೋಗಿದ್ದೀನಿ, ಸರಿ ಮೈಟ್ ಬಿ ನಾನು ಫ್ಲಾಪ್ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡೋದ್ರಿಂದ ಫ್ಲಾಪ್ ಹೀರೋ, ಫ್ಲಾಪ್ ವಿಲನ್ ಅಂತ ಹೇಳಿರ್ಬೋದು ಅವರು. ಬಟ್ ಅದರ ಬಗ್ಗೆ ಈಗ ಬೇಡ. ಈಗ ಐ ಆಮ್ ಸೋ ಹ್ಯಾಪಿ, ನಮ್ಮ ಕರ್ನಾಟಕಕ್ಕೆ ಬಂದೆ, ಇಲ್ಲೇ ಇದ್ದೀನಿ. ಥ್ಯಾಂಕ್ಸ್. ವೀಕ್ಷಕರೇ, ಇನ್ನೊಂದು ವಿಷಯ ನಾನು ಈ ಟೈಮಲ್ಲಿ ಶೇರ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಏನಂತಂದರೆ, ಸರ್ಗೆ ನಾನು ಪ್ರೋಗ್ರಾಮ್ ಮಾಡೋಕ್ಕೆ ಅಂತ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು, ನನ್ನ ನಂಬರ್ ನೋಡಿ ನಾನು ಮೆಸೇಜ್ ಕೂಡ ಹಾಕಿದೆ, ಎಸ್ ಶಾಲಿನಿ ಅವರೇ ಹೇಳಿ ಅಂತಿದೆ. ಐ ವಾಸ್ ಲಿಟ್ರಲಿ ನನಗೆ ಭಯ ಆಗೋಕ್ಕೆ ಶುರುವಾಯ್ತು, ಅಪ್ಪ ಏನಿದೆ ಹಿಂಗೂ ಆಯ್ತು, ಹೇಗೆ ಪ್ರೋಗ್ರಾಮ್ ಮಾಡ್ಬೋದು ಅಂತ. ಸೊ ಇಷ್ಟೊತ್ತು ಅವ್ರ ಕೆರಿಯರ್ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಅವ್ರ ಪರ್ಸ್ನಲ್ ಲೈಫ್, ಪಂಜಾಬಿ ಹುಡುಗಿನ ಹೊರಿಸಿದ್ದಾರೆ, ಏನು ಕತೆ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನೊಂದು ಚಿಕ್ಕ ಬ್ರೇಕ್. ವೀಕ್ಷಕರೇ, ಬ್ರೇಕ್ನ ಬಳಿಕ ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ಸರ್, ಇಷ್ಟೊತ್ತು ಕೆರಿಯರ್ ಬಗ್ಗೆ ಮಾತನಾಡ್ತಾ ಹೋದ್ವಿ. ನಿಮ್ಮ ವೈಫ್ ಪಂಜಾಬಿ ಮೂಲದವರು. ಸೊ ಏನು ಹೇಳೋಕೆ ಇಷ್ಟಪಡ್ತೀರಾ? ಪಂಜಾಬಿ ಮೂಲದ ಒಂದು ಹೆಣ್ಣಿಗೂ ಕರ್ನಾಟಕದ ಒಂದು ಗಂಡಿಗೂ ಹುಡುಕ ಕೊಟ್ಟವ್ರು ಯಾರು? ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ? ಲವ್ ಮ್ಯಾರೇಜು. ಎಸ್, ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ. ಅದೇ ಇದಕ್ಕೆ ಉತ್ತರ. ಬಿಕಾಸ್
ಕಾಶ್ಮೀರ್ ಟು ಕನ್ಯಾಕುಮಾರಿ ಎಲ್ಲ ಒಂದೇ, ನಮ್ಮದೇ. ಅದರಲ್ಲಿ ನಮಗೆ ಒಬ್ಬೊಬ್ಬರು ಅಣ್ಣ ತಮ್ಮಂದಿರಲ್ಲ. ಸೊ ಅದಕ್ಕೆ ಒಂದು ಕರ್ನಾಟಕ, ಒಂದು ಆಂಧ್ರ, ಒಂದು ಕಾಶ್ಮೀರ, ಒಂದು ಪಂಜಾಬ್ ಅಷ್ಟೇ. ಒಂದೇ ಕುಟುಂಬ, ಒಂದೇ ಇಂಡಿಯಾ. ವಿ ಲಿವ್ ಇನ್ ಒನ್ ಯುನೈಟೆಡ್ ಇಂಡಿಯಾ. ಆ್ಯಂಡ್ ಇವಳನ್ನ ಸುಚಿಲ್ ಅವಳ ಹೆಸರು. ಅವಳನ್ನ ನಾನು ಕಾಲೇಜ್ ಟೈಮಲ್ಲಿ ನೋಡಿದೆ, WCC ಕಾಲೇಜಲ್ಲಿ. ಅವಳು ರಾಮಕೃಷ್ಣ ವಿವೇಕಾನಂದ ಕಾಲೇಜಲ್ಲಿ, ನಾನು ಚೆನ್ನೈಯಲ್ಲಿ. ಆವಾಗ ನೋಡಿದೆ, ಅದೇನಲ್ಲ ಲವ್ ಅಟ್ ಫಸ್ಟ್ ಸೈಟ್ ಥರ ಟಕ್ಕನ್ನು ನೋಡಿದ ತಕ್ಷಣವೇ ಲವ್ ಆಯಿತು. ಅದು ಏನು, ಆಮೇಲೆ ಒಂದು 3-4 ಇಯರ್ಸು ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ. ಆಮೇಲೆ ಅದೇ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಪ್ಯಾರೆಂಟ್ಸ್ ಎಲ್ಲ, ಅಂದರೆ ಲವ್ ಕಮ್ ಅರೇಂಜ್ಡು, ಎಲ್ಲರೂ ಒಪ್ಕೊಂಡ್ರು. ಸೊ ಐ ಗಾಟ್ ಮ್ಯಾರಿಡ್, ಬ್ಲೆಸ್ಡ್ ವಿತ್ ಅ ಬ್ಯೂಟಿಫುಲ್ ಬಾಯ್ ಅದ್ವೇ ಅಂತ. ನೌ ಹಿ ಈಸ್ 21 ಇಯರ್ಸ್ ಆ್ಯಂಡ್ ಅವನು ರೆಡಿ ಆಗ್ತಾ ಇದ್ದಾನೆ. ಆಲ್ರೆಡಿ ಹೊರಗಡೆ ಬಂದಿದೆ ನ್ಯೂಸು. ಅವನು ಈಸ್ ಗೆಟಿಂಗ್ ರೆಡಿ. ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಪ್ಲ್ಯಾನಿಂಗ್ ಟು ಲಾಂಚ್ ನನ್ನ ಮಗನ್ನು ಇಲ್ಲೇ ಕನ್ನಡದಲ್ಲೇ. ಅವನು ಆಲ್ರೆಡಿ ಟ್ರೈನಿಂಗ್ಸ್ ಎಲ್ಲ ಹೋಗ್ತಾ ಇದ್ದಾನೆ. ಸೊ ವೆರಿ ಶಾರ್ಟ್ಲಿ ನಿಮ್ಮೆಲ್ಲರನ್ನೂ ಕರೆದು ಒಂದು ಒಳ್ಳೆ ಪ್ರೆಸ್ ಮೀಟ್ ಇಟ್ಟು ಅನೌನ್ಸ್ ಮಾಡ್ತೀನಿ. ಎಸ್, ನೀವು ತುಂಬ ಸರಳವಾಗಿ ಹೇಳಿ ಮುಗಿಸ್ಬಿಟ್ರಿ. ಲವ್ ಮ್ಯಾರೇಜು ಅರೇಂಜ್ ಮಾಡಿದ್ರಿ, ಮನೇಲೆಲ್ಲ ಒಪ್ಪಿದ್ರು ಅಂತ. ಆದರೆ ನೀವು ಫಸ್ಟ್ ಟೈಮ್ ಪ್ರಪೋಸ್ ಮಾಡಿದಾಗ ಅವರ ರಿಯಾಕ್ಷನ್ ಹೇಗಿತ್ತು? ಇಂಪಾಸಿಬಲ್ ಅಂದರು. ಡೈರೆಕ್ಟಾಗಿ ಮುಖದ ಮೇಲೆ ಆಗಲ್ಲ, ಅದೇನು ನಾನು ಚೆನ್ನಾಗಿರ್ತೀನಿ, ಡೈಲಿ ನನ್ನನ್ನು 100 ಜನ ನೋಡ್ತಾರೆ, ಅದರಲ್ಲಿ ನೀನು ಒಬ್ಬ. ಇದೇ ಮಾತು, ಐ ಆಮ್ ನಾಟ್ ಎಕ್ಸಾಗರೇಟಿಂಗ್, ಟಿ ವಿ ಮುಂದೆ ಅಲ್ಲ, ಇದೇ ಮಾತಂದು. ನಾನು ಐ ಲುಕ್ ಬ್ಯೂಟಿಫುಲ್, ಐ ನೋ. ರೋಡಿಗೆ ಹೋದರೆ ಒಂದು 100 ಜನ 200 ಜನ ನೋಡ್ತಾರೆ, ಎಲ್ಲರೂ ಬರ್ತಾರೆ, ಐ ಲವ್ ಯು ಅಂತಾರೆ. ಆಗುತ್ತೆ ಅನ್ನೋದೆಲ್ಲ, ಹೋಗ ಆ ಕಡೆ ಅಂತ. ನಿಮ್ಮ ಎಕ್ಸ್ಪ್ರೆಷನ್ ಅಥವಾ ನಿಮ್ಮ ಫೀಲಿಂಗ್ಸ್ ಏನಾಗಿತ್ತು? ನನಗೆ ಅಂತ ಆವತ್ತು ಅಂದ್ಕೊಂಡೆ, ನನಗೇ ಇಟ್ಟೆ ನೀನು ಅಂತ. ಸೊ ಆವಾಗ ಶುರುವಾಗಿ ಅಲ್ಲಿಂದ ಅದು ಹಂಗೆ ಅದು ಒಂದು ಆ ಜರ್ನಿ ಇನ್ನೊಂದು 2-3 ಇಯರ್ಸ್. ಬಹುಶಃ ಇನ್ನೂ ಡಬ್ಬಿಂಗ್ ಆರ್ಟಿಸ್ಟ್ ಆಗಿರಲಿಲ್ಲ ಅನ್ಸುತ್ತೆ ಕಾಲೇಜ್. ಆವಾಗ ಜಸ್ಟ್ ಕಾಲೇಜ್ ಫಿನಿಶಿಂಗ್ ಟೈಮ್. ಅಕಸ್ಮಾತ್ ಆಗಲೇ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಇಷ್ಟೆಲ್ಲ ನೇಮು ಫೇಮು ವಾಯ್ಸ್ ಖಡಕ್ನೆಸ್ ಬಂದಿದ್ದಿದ್ರೆ, ಅವರು ಇಲ್ಲ ಅಂದಿದ್ರೆ ನಿಮ್ಮ ರಿಯಾಕ್ಷನ್ ಅಲ್ಲಿ ಏನು ಡೈಲಾಗ್ ಹೊಡಿತಾ ಇದ್ರಿ ಅವ್ರಿಗೆ? ರಾವಣ ಸಹ ಏನು ಮಾಡ್ದ, ಎತ್ಕೊಂಡು ಹೋಗ್ಬಿಟ್ಟ ಅಷ್ಟೇ, ಆ ಥರ ಅದು. ಇಲ್ಲ, ಅವಳು ಅಂದರೆ ಚೆನ್ನಾಗಿ ಫ್ರೆಂಡ್ಶಿಪ್ಪು ಮಧ್ಯದಲ್ಲಿ ಫಸ್ಟು ಇನಿಷಿಯಲ್ ಆಗಿ ಹಿಂಗೆ ಅಂದೆ, ಸಾರಿ ಅಂದ್ಬಿಟ್ಲು. ಆಮೇಲೆ ಮೂವ್ ಮಾಡಿ ಆಮೇಲೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ ಮೇಲೆ ಒಂದು ಆಲ್ಮೋಸ್ಟ್ 3-4 ಇಯರ್ಸ್, 88 to 91, 92. ಆಮೇಲೆ ಬೋತ್ ಮ್ಯೂಚುವಲ್, ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲರೂ ಒಂದು ಒಟ್ಟಿಗೆ ರೆಗ್ಯುಲರ್ಲಿ ವಿ ಯೂಸ್ ಟು ಮೀಟ್ ಆ್ಯಂಡ್ ಆಲ್. ದೆನ್ ಫೈನಲಿ ಅವರಿಗೆ ಇಷ್ಟ ಆಯಿತು, ನಮಗೂ ಇಷ್ಟ ಇದೆ ಅಂತ ಅವ್ರಿಗೂ ಗೊತ್ತಾಯಿತು ಇಮಿಡಿಯೇಟ್. ಎಸ್, ಇನ್ನು ನಿಮ್ಮ ಈ ಒಂದು ಬ್ಯುಸಿ ಸ್ಕೆಡ್ಯೂಲನ್ನು ನೋಡ್ತಾ ಹೋದರೆ ಫ್ಯಾಮಿಲಿಗೆ ಟೈಮ್ ಕೊಡೋದು ಮಾತಾಡೋದಾದ್ರೆ ಎಷ್ಟರ ಮಟ್ಟಿಗೆ ಮಿಸ್ ಮಾಡ್ಕೊಡ್ತಾರಾ ಫ್ಯಾಮಿಲಿನ? ಮಿಸ್ಸಿಂಗ್ ಅಂತ ಇದೆ, ಬಟ್ ಇಟ್ ಇಸ್ ವರ್ತ್ ಮಿಸ್ಸಿಂಗ್ ದಮ್ ಅಂತೀನಿ. ಬಿಕಾಸ್ ಯಾರಾಗಿದ್ರೂ ತುಂಬ ಬ್ಯುಸಿ ಆಗಬೇಕು, ಮನೆಗೆ ಏರ್ಪೋರ್ಟ್ನಿಂದ ಏರ್ಪೋರ್ಟ್ಗೆ ಹೋಗಬೇಕು, ಶೂಟಿಂಗ್ನಿಂದ ಶೂಟಿಂಗ್ ಹೋಗಬೇಕು, ಮನೆಗೆ ಬರೋಕ್ಕೂ ಟೈಮ್ ಇರಲ್ಲ, ಅಲ್ಲೇ ಗಾಡಿಯೆಲ್ಲ ಡ್ರೆಸ್ ಚೇಂಜು ಅಂತ ನಾವೆಲ್ಲ ಫೀಲ್ ಆಗ್ತಾ ಇರ್ತೀವಿ. ಹಿಂಗಿದ್ರೆ ಚೆನ್ನಾಗಿರುತ್ತೆ, ಅದು ಬರೋವಾಗ ಎಂಜಾಯ್ ಮಾಡಬೇಕಷ್ಟೆ. ಸೊ ಆವಾಗ ಫ್ಯಾಮಿಲಿ ಅಂದರೆ 25 ವರ್ಷ ಸುಮ್ಮನೆ ಮನೆಯಲ್ಲೇ ಇದ್ದೆ ಅಲ್ಲ, ಅವ್ರಿಗೂ ನೋಡಿ ಸುಸ್ತು ಆಯಿತು, ಬೋರು ಆಯಿತು. ಏನಾದರೂ ಒಂದು ಮಾಡಲಿ ಅಂದರು, ಲಕ್ಕಿಯಾಗಿ ದೇವ್ರು ಕೊಟ್ಟ, ಈಗ ಹೋಗ್ತಾ ಇದ್ದೀನಿ, ಅವರು ಹ್ಯಾಪಿ, ನಾನು ಹ್ಯಾಪಿ. ಬಟ್ ಡೆಫಿನೆಟ್ಲಿ ಜೋಕ್ಸ್ ಅಪಾರ್ಟ್, ಮಿಸ್ಸಿಂಗ್ ಅನ್ನೋದು ಇರುತ್ತೆ. ಬಿಕಾಸ್ 24/7 ಇರ್ತೀವಲ್ಲ. ಬಟ್ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಲ್ಲ, ನಾನು ಎಂಜಾಯ್ ಮಾಡ್ತಾ ಇದ್ದೀನಿ, ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಪ್ರತಿಯೊಬ್ಬ ಮನುಷ್ಯ ಅಂದರೆ ಗಂಡಸು ಸಾಧನೆಯನ್ನು ಮಾಡಬೇಕಾದ್ರೆ, ಒಂದು ಸಾಧನೆಯನ್ನು ಮಾಡಿ ಗುರುತಿಸ್ಕೊಳ್ತಾ ಇದ್ದಾರೆ ಅಂದರೆ ಹೆಣ್ಣಿನ ಪಾತ್ರ ತುಂಬ ಇರುತ್ತೆ. ಅಂದರೆ ಹೆಂಡತಿ ಆಗ್ಬೋದು, ತಾಯಿ ಆಗ್ಬೋದು. ಸೊ ನಿಮ್ಮ ಲೈಫಲ್ಲಿ ಯಾವೆಲ್ಲ ಒಂದು ವಿಮೆನ್ನನ್ನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀರಾ ಈ ಸಂದರ್ಭ? ರೈಟ್ ಫ್ರಮ್ ಮೈ ಬಿಗಿನಿಂಗ್, ನನ್ನ 1966 ನಾನು ಹುಟ್ಟಿರೋದು. 66ನಿಂದ ಇವತ್ತುವರೆಗೂ ವುಮೆನ್ಸ್ ವಾಟ್ ಎವರ್ ಯು ಕಾಲ್ ಇಟ್ ನನ್ನ ಮೇಲೆ ಇದೆ. ರೈಟ್, ನನ್ನ ತಾಯಿನಿಂದ ಇವತ್ತು ನಾನು ಡೈಲಾಗ್ಗಳು ಸರಳವಾಗಿ ಹೇಳ್ತಾ ಇದ್ದೀನಿ, ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾ ಇದ್ದೀನಿ, ಹಾಡ್ತೀನಿ, ಇದು ಚೆನ್ನಾಗಿ ಡೈಲಾಗ್ಸ್ ಹೇಳ್ತೀನಿ, ಚೆನ್ನಾಗಿ ಉಚ್ಚಾರಣೆ ಚೆನ್ನಾಗಿರುತ್ತೆ ಅಂದರೆ ಅದಕ್ಕೆಲ್ಲ ಕಾರಣ ನಮ್ಮ ತಾಯಿ. ಬಿಕಾಸ್ ಚಿಕ್ಕ ವಯಸ್ಸಿನಿಂದಾನೇ ಡೈಲಿ ಒಂದು ಶ್ಲೋಕ ಹೇಳಬೇಕು, ಅವರೇ ಅದನ್ನು ನೀಟಾಗಿ ಭಗವದ್ಗೀತಾ ಆಗಿರ್ಬೋದು, ಸೂರ್ಯನ ಆದಿತ್ಯ ಹೃದಯಂ ಆಗಿರ್ಬೋದು, ಹನುಮಾನ್ ಚಾಲೀಸ ಆಗಿರ್ಬೋದು, ಸೌಂದರ್ಯ ಲಹರಿ ಆಗಿರ್ಬೋದು, ಒಂದೊಂದು ದಿನ ಒಂದೊಂದು ಕೊಡ್ತಾರೆ, ಒಂದು ಪೇಜ್. ನೆಕ್ಸ್ಟ್ ಡೇ ಹೇಳಬೇಕು. ಮಿಸ್ ಆದರೆ, ಒಂದು ಮಿಸ್ಟೇಕ್ ಬಂದರೆ ಅಷ್ಟೇ ಹಂಗೆ ಹೊಡಿತಾರೆ. ಸೊ
ಅದಕ್ಕೆ ಇವತ್ತು ನಾನು ಕನ್ನಡವಾಗಿರಲಿ, ತೆಲುಗು ಆಗಿರಲಿ, ತಮಿಳಾಗಿರಲಿ ಸ್ವಲ್ಪ ಈಸಿ. ಅಂದರೆ ನಿಮ್ಮಂಥ ಪರ್ಫೆಕ್ಟ್ ಹಾಗೇನಿಲ್ಲ, ನಮ್ಮ ವಾಯ್ಸಿಗೆ ನೋಡಿದ್ರೆ ನೀವು ಆ್ಯಕ್ಚುಲಿ 1000% ಬೆಟರ್ ಅಂತ ಹೇಳ್ಬೋದು, ನಾಟ್ 100%. ಅದಕ್ಕೆ ಇಲ್ಲಿಗೆ ಬಂದು ಈ 4 ಇಯರ್ಸಲ್ಲೇ ನಾನು ಇದೆಲ್ಲ ಟ್ರೈನಿಂಗು, ಈ ಕನ್ನಡ ಎಷ್ಟು ನಾನು ಮಾತಾಡ್ತಿದ್ದೀನಿ ಅದಕ್ಕೆಲ್ಲ ಬಿಕಾಸ್ ಆ ಫೌಂಡೇಶನ್. ಸೊ ಅದರ ಜೊತೆಗೆ ಹೀರೋಗಳ ಹೆಂಡತಿಗೆ ಒಂದು ಪ್ರಾಬ್ಲಮ್, ನನ್ನ ಗಂಡ ಹೀರೋ, ಹೆಣ್ಮಕ್ಳು ನೋಡ್ತಾರೆ ಅಂತ. ಅದರಲ್ಲೂ ಹೊಸದಾಗಿ ಮದುವೆ ಆದವ್ರ ಕತೆ ಅಂತೂ ಕೇಳೋಂಗೇ ಇಲ್ಲ. ಇನ್ನು ನಿಮ್ಮ ಬಗ್ಗೆ ಮಾತಾಡಿದ್ರೆ, ಟು ಬಿ ಓಪನ್ಲಿ, ಮದುವೆ ಆಗಿ ಕೆಲ ವರ್ಷದ ನಂತರ ಸಿಕ್ಕಾಪಟ್ಟೆ ಕ್ಲಿಕ್ ಆಗಿಬಿಟ್ರಿ, ಅದರಲ್ಲೂ ವಿಲನ್ ಕೂಡ. ಆದರೆ ಟ್ರೆಂಡ್ ಬದಲಾಗಿದೆ, ಈಗ ಹೀರೋಗಿಂತ ವಿಲನ್ನ ಜಾಸ್ತಿ ಲೈಕ್ ಮಾಡ್ತಾ ಇರ್ತಾರೆ. ಸೊ ಈ ವಿಷಯಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಅದ್ರ ಜೊತೆಗೆ ನೀವೇ ಹೇಳಿದ್ರಿ 24/7 ವರ್ಕಲ್ಲಿ ಇರ್ತೀವಿ, ಆ ಶೆಡ್ಯೂಲಲ್ಲಿ ಬ್ಯುಸಿ ಆಗಿರ್ತೀನಿ ಅಂತ. ಸೊ ಈ ರೀತಿಯಾಗಿ ಏನಾದರೂ? ಕರೆಕ್ಟ್. ಒಂದು ಪಿಕ್ಚರು, ತಮಿಳ್ ಪಿಕ್ಚರು, ನಾವಿಬ್ಬರು, ನಾನು ನನ್ನ ಮಿಸ್ಸಸ್ಸು ಇಬ್ಬರು ಥಿಯೇಟ್ರಿಗೆ ಹೋದ್ವಿ. ಅದು ವಿಜಯ್ ಹೀರೋ, ಇಳದೆ ಅಲ್ಬೋದು, ಈಗ ಪುಲಿಯಲ್ಲಿ ಹೀರೋ ಮಾಡಿದಾರಲ್ಲ ವಿಜಯ್ ಅವರು. ಆ ಪಿಕ್ಚರ್ ಬೇಟೆಗಾರ ಪಿಕ್ಚರಲ್ಲಿ ನಾನು ವಿಲನ್ನು. ಅದರಲ್ಲಿ ತುಂಬ ಕೆಟ್ಟ ಕ್ಯಾರೆಕ್ಟ್ರು, ಅದೇ ಒಂದು ಲೇಡೀಸು ಗೀಡೀಸು ಆ ಥರ ಒಂದು ಪೊರ್ಕಿ ಥರ ಕ್ಯಾರೆಕ್ಟ್ರು, ಮೈನ್ ವಿಲನ್. ಇಂಟರ್ವಲ್ ಆಯಿತು, ಪಿಕ್ಚರ್ ಆಯಿತು, ಹೊರಗಡೆ ಬಂದೆ. ಒಂದು ಫ್ಯಾಮಿಲಿ, ಒಂದು 10 to 15 ಮೆಂಬರ್ಸ್ ಎಲ್ಲರೂ ಇದ್ದಾರೆ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಫುಲ್ ಫ್ಯಾಮಿಲಿ ಒಟ್ಟಿಗೆ ಬಂದಿದ್ದಾರೆ. ಫಾದರು, ಮದರು, ತಾತ, ಅಜ್ಜಿ ಗಿಜ್ಜಿ, ಮಕ್ಕಳು, ಮೊಮ್ಮಕ್ಕಳೆಲ್ಲ. ಅದರಲ್ಲಿ ಆ ಲೇಡಿ ಕೇಳಿದರು, ಇವನ ಜೊತೆ ಹೆಂಗಮ್ಮ ಸಂಸಾರ ಮಾಡ್ತಾ ಇದೆಯಾ, ಇವನ ಜೊತೆ ಹೆಂಗಮ್ಮ ನೀನು ಇದೆಯಾ ಅಂತ. ಬಟ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೆ. ಸೊ ಶಿ ನೋಸ್ ಮೀ, ಐ ನೋ ಹರ್. ಆ್ಯಂಡ್ ಈ ಸಕ್ಸಸ್ಗೋಸ್ಕರ ನಮ್ಮ ತಾಯಿ ಆ ಫೌಂಡೇಶನ್ ಅಂತ ಹೇಳಿದೆ ಅಲ್ಲ, ಅದಾದಮೇಲೆ ಇವಳು ಬಂದಮೇಲೆ ಏನೂ ಇಲ್ಲ. ವೆನ್ ವಿ ಗಾಟ್ ಮ್ಯಾರಿಡ್, ಮದುವೆ ಟೈಮಲ್ಲಿ, ಅಲ್ಲಿಂದ ಇಟ್ ಟುಕ್ ಟೈಮ್ ಫಾರ್ ಅಸ್ ಟು ಸೆಟಲ್ ಡೌನ್ ಇನ್ ಲೈಫ್. ಫಸ್ಟ್ ಬೇಸಿಕಲಿ ಒಂದು 2 ವೀಲರ್ನಿಂದ ಶುರುವಾಯಿತು ಜೀವನ. ಒಂದು TV, ಸೋಫಾ ಸೆಟ್ಟು, ಒಂದು ಡೈನಿಂಗ್ ಟೇಬಲು, ಅಲ್ಲಿಂದ ಶುರುವಾಯಿತು ಲೈಫ್. ಸೊ ಫ್ರಮ್ ದಟ್ ಡೇ ಇವತ್ತು ಅವರು ಕೊಟ್ಟಿದ್ದಾರೆ, ಏನು ಚೆನ್ನಾಗಿದ್ದೀನಿ. ಬಟ್ ರೈಟ್ ಫ್ರಮ್ ದಟ್ ಡೇ ಟಿಲ್ ಟುಡೇ ನನ್ನ ಮೇಲೆ ಒಂದು ಬಿಲೀಫ್ ಇತ್ತು ಅವಳಿಗೆ. ಒಂದು ದಿನ ಐ ವಿಲ್ ಡೂ ಸಮಥಿಂಗ್ ಅನ್ನೋದು ಅವಳಿಗೆ ಇತ್ತು. ಆ್ಯಂಡ್ ದಟ್ ಈಸ್ ವೈ ಐ ಕೇಮ್ ಅಪ್ ಲೈಕ್ ದಿಸ್. ಸೊ ಸಪೋರ್ಟ್ ಅಂದರೆ ಅಮ್ಮ, ಅದಾದಮೇಲೆ ಇವಳು ಹೆಂಡತಿ. ಎಸ್ ವೀಕ್ಷಕರೇ, ಅವರ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಸಪೋರ್ಟ್ ಮಾಡಿದ್ರು, ಫ್ಯಾಮಿಲಿ ಹೇಗಿತ್ತು, ಅವರ ಲವ್ ಪ್ರಪೋಸಲ್ ಹೇಗಿತ್ತು, ಇದೆಲ್ಲ ತಿಳ್ಕೊಂಡ್ರೆ. ಇನ್ನು ಅವ್ರ ಕೆರಿಯರ್ನಲ್ಲಿ ಅವ್ರಿಗೆ ಯಾವುದಾದ್ರೂ ಕ್ಯಾರೆಕ್ಟರ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆಯಾ ಅಥವಾ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ತಿಳ್ಕೊಳ್ಳೋಣ ಆಫ್ಟರ್ ಎ ಶಾರ್ಟ್ ಬ್ರೇಕ್. ಎಸ್ ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇರ್ತೀರಾ, ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ತಾ ಇರ್ತೀರಾ, ಐ ಆಮ್ ಶೋರ್ ಅಬೌಟ್ ಇಟ್. ಸೊ ಆಗಲೇ ಹೇಳಿದೆ, ಕೆರಿಯರ್ನಲ್ಲಿ ಯಾವ ಒಂದು ರೋಲ್ ಸ್ಯಾಟಿಸ್ಫ್ಯಾಕ್ಷನನ್ನು ಕೊಟ್ಟಿದೆಯಾ ಅಥವಾ ಇನ್ನೂ ರೀಚ್ ಆಗಬೇಕು ಅಂತ ಇದ್ದಾರೆ, ಕೇಳೋಣ ಬನ್ನಿ. ಸರ್, ನಿಮ್ಮ ಕೆರಿಯರ್ನಲ್ಲಿ ಸಿಕ್ಕಾಪಟ್ಟೆ ಅವಾರ್ಡ್ಸ್ಗಳು ಕೂಡ ಬಂದಿದೆ. ಆದರೆ ಎಲ್ಲೋ ಒಂದು ಕಡೆ ಕಲಾವಿದನಿಗೆ ತುಡಿತ ಅನ್ನೋದು ಇದ್ದೇ ಇರುತ್ತೆ, ಒಂದು ಮಾಡಿದ್ಮೇಲೆ ಮತ್ತೊಂದು ಮಾಡ್ತಾ ಇರೋಣ ಅಂತ. ಸೊ ನಿಮ್ಮ ಲೈಫಲ್ಲಿ ಈಗ ಒಂದು ರೇಂಜಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಫುಲ್ಲಿ ಸ್ಯಾಟಿಸ್ಫೈಡ್ ಅಂತ ಅನ್ನೋದಾದರೆ ಯಾವ ಒಂದು ಡಬ್ಬಿಂಗ್ ಬಗ್ಗೆ, ಯಾವ ಒಂದು ರೋಲ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀರಾ? ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಅದು ಯಾವತ್ತೂ ಆಗಲ್ಲ ಒಂದು ಕಲಾವಿದನಿಗೆ. ಬಿಕಾಸ್ ಒಂದು ಆದಮೇಲೆ ಇನ್ನೊಂದು ಡೆಫಿನೆಟಾಗಿ ಅದಕ್ಕಿಂತ ಬೆಟ್ರ್ ಬರ್ತಾನೆ ಇರುತ್ತೆ. ನಮ್ಗೆ ಬರಬೇಕಷ್ಟೇ ಅಂಥ ಅವಕಾಶಗಳು. ಸೊ ಮಾಡಿರೋದು ಕೆಂಪೇಗೌಡ ಸರ್, ಒಂದು ಕ್ಯಾರೆಕ್ಟರ್ ಅಂತ ನೋಡಿದ್ರೆ ಕೆಂಪೇಗೌಡ ಆಗಿರಲಿ, ಮಾಣಿಕ್ಯ ಆಗಿರಲಿ, ಹಾಗೆ ಅಧ್ಯಕ್ಷ. ಅದೇ ಥರ ಡಬ್ಬಿಂಗಲ್ಲಿ ನೋಡಿದ್ರೆ ಅರುಂಧತಿ, ಆಮೇಲೆ ಆಜಾದ್ ರಘುವರನ್ಗೆ, ಹಿಟ್ಲರ್ ಪ್ರಕಾಶ್ ರಾಯ್ಗೆ. ಸೊ ಇಂಥ ಕೆಲವು ಇದೆ ಒಳ್ಳೆ ವರ್ಕು. ಪರೇಶ್ ರಾವಲ್, ಶಂಕರದಾದ MBBS. ಏನಾದರೂ ಇದೇನಾ ಕನಸು ಅಂದರೆ ಒಂದು ಒಳ್ಳೆ ಮೈಥಲಾಜಿಕಲ್ ಪಿಕ್ಚರ್ ಮಾಡಬೇಕು ಅಂತ ಇದೆ. ಅಂದರೆ ಯಾರಾದರೂ ಮಾಡಿದ್ರೆ ಒಂದು ಮಹಾಭಾರತ ಆ ಥರ, ಒಂದು ದುರ್ಯೋಧನ ಮಾಡಬೇಕು ಅಂತ ಆಸೆ. ಯಾರಾದರೂ ರಾಮಾಯಣ ತೆಗೆದ್ರೆ ರಾವಣಾಸುರ, ಹಂಗೆ. ನಿಮ್ಗೇನೋ ಹೇಳ್ತಾ ಇದ್ದಾರೆ, ಕೇಳಿಸ್ತಾ ಇದೆಯಾ ವೀಕ್ಷಕರು? ಶೋರ್ ಇಲ್ಲ, ಬಟ್ ಅವ್ರು ಹೇಳ್ತಾ ಇದ್ದಾರೆ ನಮಗೆ ನಿಜವಾದ ರವಿಶಂಕರ್ ಅವರು ಬೇಕೇ ಬೇಕು, ಆರುಮುಗಂ ಬೇಕು ಅಂತ ಇದ್ದಾರೆ. ನೀವೇನು ಹೇಳ್ತೀರಾ ಸರ್? ಎಸ್, ಆರುಮುಗ ಇಸ್ ಆಲ್ವೇಸ್ ದೇರ್. ನನ್ನ ಹೆಸರು ರವಿಶಂಕರ್, ಬಟ್ ಈಗ ಆರುಮುಗ ರವಿಶಂಕರ್ ಅಂತ ಆಗಿದೆ. ಅದಕ್ಕೆ ಜನ ತೋರಿಸಿರೋ ಪ್ರೀತಿ, ಅಭಿಮಾನ ಅಷ್ಟೇ. ಡೈಲಾಗ್ ಏನು ಹೇಳ್ತೀರಾ ವೀಕ್ಷಕರಿಗೆ? ಆರುಮುಗ ಅವ್ರಿಗೆ ಎಲ್ರಿಗೂ ನನಗಿಂತ ಜಾಸ್ತಿ ಅವರಿಗೆ ಗೊತ್ತು. ಎಲ್ಲೂ ಹೋದ್ರೂ ಈಗ ಅವರೇ ಫಸ್ಟ್ ಹೊಡಿತಾರೆ, ಅದಾದಮೇಲೆ ನಾನು ಹೊಡಿಯೋದು. ಆದರೂ ಶಂಕದಿಂದ ಬಂದರೆ ತೀರ್ಥ ಅಲ್ಲ ಸರ್? ಏನು ಹಂಗೆ ನೋಡ್ತಾ ಇದ್ದೀರಾ? ಶಾಕ್ ಆಯ್ತಾ? ಆಗಲೇಬೇಕು, ಆಗಿರಲೇಬೇಕು ಅಂತ ತಾನೇ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು.
ನಿಮಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ನ ಡಿಪಾರ್ಟ್ಮೆಂಟೇ, ಆದರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ನಲ್ಲಿ ಇಲ್ದಿರೋ ನಿನ್ನ ಡಿಸ್ಟ್ರಿಕ್ಟಿಗೆ, ಕರ್ನಾಟಕ ಮ್ಯಾಪ್ನಲ್ಲಿ ಇಲ್ದಿರೋ ನಿನ್ನ ಊರಿಗೆ ಕರೆಸಿ ನನಗೆ ಅಪ್ಪಿಟ್ಟೆ ಅಲ್ವಾ. ಈಗ ಏನು ಮಾಡ್ತೀಯಾ? ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಿನಲ್ಲಿ ಗುಡುಗಿದ್ರೆ ಉಡುಪಿ ಮಂಗಳೂರು ಹಾರ್ಬರ್ ನಡುಗೋಗುತ್ತೆ. ಕೈ ಎತ್ತಿ ತಡ್ದೆ ಅಂದರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ. ಇದು ಆರುಮುಖ ಕೋಟೆ ಕಣ. ಹಬ್ಬ, ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಹೇಗಿತ್ತು ಅಂತ. ನಾನಂತೂ ನಿಜವಾಗ್ಲೂ ನಡುಕ್ತಾ ಇದ್ದೀನಿ ಇಲ್ಲಿ. ಡೈಲಾಗ್ ಏನೋ ಕೇಳಿದ್ದಾಯಿತು, ಒಂದು ಸಾಂಗ್ ಕೇಳಿಸಿದ್ರೆ ಹೆಂಗಿರುತ್ತೆ, ಒಂದು ಕೂಲಾಗಿ ಒಂದು ಮೆಲೋಡಿ ಸಾಂಗ್, ಅಥವಾ ಸರ್ಗೆ ಯಾವ್ದು ಇಷ್ಟ ಆ ಸಾಂಗ್ ಹೇಳ್ತಾರೆ, ಬನ್ನಿ ಕೇಳೋಣ. ಸರ್ ಡೈಲಾಗ್ ಹೇಳಿಬಿಟ್ರಿ, ನಾನಂತೂ ನಡುಕ್ತಾ ಇದ್ದೀನಿ. ಯಾವ ಸಾಂಗ್ ಹೇಳ್ತೀರಾ ಈಗ ವೀಕ್ಷಕರಿಗೋಸ್ಕರ? ಆಕಾಶದಿಂದ ಧರೆಗಿಳಿದಾಗ. ನಿಮ್ಮ ವೈಫ್ಗೆ ಈ ಮೂಲಕ ಡೆಡಿಕೇಟ್ ಮಾಡೋಂಗಿರ್ಬೇಕು ಒಂದು ಸಾಂಗ್ ಹೇಳಿ ಸರ್. ಬಂಗಾರದಿಂದ ಗೊಂಬೆಯನ್ನು ಮಾಡಿದ ಚಂದಿರನ ಕಾಂತಿಯ ತನುವಲ್ಲಿ ತುಂಬಿದ ತಾವರೆಯ ಅಂದ ಕಣ್ಣಲ್ಲಿ ತಂದ ಈ ಸಂಜೆ ಕೆಂಪನು ಕೆನ್ನೆಯಲ್ಲಿ ತುಂಬಿದ ಆ ದೇವರೇ ಕಾಣಿಕೆ ನೀಡಿದ ನಿಮ್ಮ ಜೊತೆ ಮಾಡಿದ ಆಕಾಶದಿಂದ ಧರೆಗಿಳಿದರಂಬೆ ಇವಳೆ ಇವಳೆ ಚಂದನದ ಗೊಂಬೆ ಚೆಲುವಾದ ಗೊಂಬೆ ಚಂದನದ ಗೊಂಬೆ ಬಂಗಾರದಿಂದ ಗೊಂಬೆಯನ್ನು ಮಾಡಿದ ಚಂದಿರನ ಕಾಂತಿಯ ತನುವಲ್ಲಿ ತುಂಬಿದ ಆ ದೇವರೇ ಕಾಣಿಕೆ ನೀಡಿದ ನಿಮ್ಮ ಜೊತೆ ಮಾಡಿದ ಆಕಾಶದಿಂದ ಧರೆಗಿಳಿದರಂಬೆ ಇವಳು ಇವಳು ಚಂದನದ ಗೊಂಬೆ. ವಾವ್. 2 years back. Oh. Kima Awards ಅಂತ ಕನ್ನಡ ಇಂಟರ್ನ್ಯಾಷನಲ್ 22 minutes on stage. I sang 20 songs, all Kannada, without seeing lyric paper. ವೀಕ್ಷಕರೇ ಸಾಂಗ್ ಆಡಿಸಿದಾಯ್ತು. ಈಗ ನನಗೊಂದು ಡೌಟ್ ಶುರು ಆಗ್ತಾ ಇದೆ. ಹುಡುಗಿರು ಸಾಮಾನ್ಯ ಒಂಚೂರು ಸಾಫ್ಟ್ ನೇಚರ್ ಇರಬೇಕೆಲ್ಲೋ ಒಂದು ಕಡೆ ಗಂಡ ಅಂದ್ಕೋತಾರೆ ಅಥವಾ ಬಾಯ್ ಫ್ರೆಂಡ್ ಅಂದ್ಕೊಳ್ತಾರೆ. ಸೊ ರವಿ ಸರ್ಗೆ ಯಾವತ್ತಾದರೂ ಹಂಗೆ ಫೀಲ್ ಆಗಿತ್ತಾ, ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಬನ್ನಿ ಕೇಳೋಣ. ಸರ್ ನಿಮಗೆ ಕ್ವಶನ್, ನಾನು ಆಗಲೇ ಹೇಳಿಬಿಟ್ಟೆ ಏನಂದರೆ ಹುಡುಗಿರಿಗೆ ಇಷ್ಟ ಆಗೋದಿದೆ ವಾಯ್ಸು, ಆದರೂ ನಿಮಗೆಲ್ಲೋ ಒಂದು ಕಡೆ ನನ್ನ ವಾಯ್ಸ್ ಒಂಚೂರು ಸಾಫ್ಟ್ ಆಗಿರ್ಬೇಕಿತ್ತು, ಹುಡುಗಿರು ಎದುರ್ತಾರೆ ಅಥವಾ ಹುಡುಗಿರು ಬೆದರ್ತಾರೆ, ಮಾತಾಡ್ಸೋಕೆ ಎದುರ್ತಾರೆ ಅಂತ ಫೀಲ್ ಆಗಿತ್ತ? ಅವ್ರಿಗೆ ಈ ವಾಯ್ಸೇ ಇಷ್ಟ, ಖಡಕ್ ವಾಯ್ಸ್ ಇರಬೇಕು. ಅದು ಲಕ್ಕಿಯಾಗಿ ದೇವರು ಕೊಟ್ಟ ವರ ಅಷ್ಟೇ. ಅದೇ ನಿಮ್ಮ ವೈಫು, ಈಗ ನಾವೇನೋ ಮೂವಿ ನೋಡ್ಬೋದು, ಮ್ಯಾಕ್ಸಿಮಮ್ ಯಾವ್ದಾದ್ರು ಇಂಟರ್ವ್ಯೂಸ್ನಲ್ಲಿ ನಿಮ್ಮ ವಾಯ್ಸ್ ಕೇಳ್ತೀವಿ, ಸಂಭವ್ ಎಲ್ಲಾದರೂ ಡೈಲಾಗ್ನ ರಿಪೀಟ್ ಮಾಡಿ ಕೇಳ್ತಾ ಇರ್ತೀವಿ. ನಿಮ್ಮ ವೈಫ್ ಪ್ರತಿದಿನ ಕೇಳ್ತಾ ಇರ್ತಾರೆ, ಮನೇಲಿ ಹಿಂಗೆ ಮಾತಾಡ್ತೀರಾ ಅಥವಾ ಸಾಫ್ಟ್ ಇರ್ತೀರಾ, ಹೇಗೆ? ಜೊತೆಗೆ ವಿಲನ್ ಅಂದರೆ ನಾನು ತಿಳ್ಕೊಂಡಿರೋ ಮಟ್ಟಕ್ಕೆ ಒಂದು ವಿಲನ್ನ ಕ್ಯಾರೆಕ್ಟರ್ ಪ್ಲೇ ಮಾಡಿದವರು ಮನೇಲಿ ಸಿಕ್ಕಾಪಟ್ಟೆ ಸ್ಮೂತ್ ಇರ್ತಾರೆ, ಫ್ರೆಂಡ್ಲಿ ಆಗಿರ್ತಾರೆ ಅಂತಾರೆ, ನೀವು ಹೇಗೆ? 100% ನಿಜ ನೀವು ಹೇಳಿದ್ದು. ನಾನು ತುಂಬ ಸಾಫ್ಟು, ಮನೆಯಲ್ಲಿ ಕೂಡ ಅವಳೇ ವಿಲ್ಲನು, ಅವಳೇ ವಿಲ್ಲನು. ಬಿಕಾಸ್ ನಾನು ಏನಾದರೂ ವಾಯ್ಸ್ ಓಪನ್ ಮಾಡಿದ್ರೆ ಅವಳು ಹೇಳ್ತಾಳೆ, ಏನು ದೊಡ್ಡ ವಾಯ್ಸ್ ಅಂತಾನ, ಕಡಿಮೆ ಮಾಡು ಅನ್ನೋದು ಕೂಡ ಅವಳೇ. ಸೊ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇಬ್ಬರದು. ಬಟ್ ತುಂಬ ಸಾಫ್ಟ್, ನಾನು ತುಂಬ ಗಾಡ್ ಫಿಯರಿಂಗು, ದೇವರಂದರೆ ತುಂಬ ಭಯ ಭಕ್ತಿ. ಸೊ ಬೇಸಿಕ್ಲಿ ಸಾಫ್ಟ್ ನೇಚರ್. ಈ ಸಾಫ್ಟ್ ನೇಚರ್ ಎಲ್ಲೋ ಒಂದು ಕಡೆ ತೆರೆ ಮೇಲೆ ವಿಲನ್ ಆಗಿ ಕಾಣಿಸ್ಕೊಳ್ಳುವಾಗ ಡೆಫಿನೆಟ್ಲಿ ಆ ಕಲೆ ಇದೆ, ಕಲೆ ಬಗ್ಗೆ ಅಂತೂ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ ಬದಲಾವಣೆಗಳು, ಒಂದು ಕ್ಯಾರೆಕ್ಟರ್ ಚೇಂಜ್ ಓವರ್ ಬೇಕಾಗಿರುತ್ತೆ, ಸಾಫ್ಟ್ ಪರ್ಸನ್ ಹೋಗಿ ವಿಲನ್ ಆಗುವಂಥದ್ದು. ಸೊ ಅದಕ್ಕೆ ತಯಾರಿಗಳು ಹೇಗಿರ್ತಿತ್ತು ಮೊದಲಿನ ದಿನಗಳಲ್ಲಿ ಅಂತ? ರೈಟ್ ಫ್ರಮ್ ದ ಬಿಗಿನಿಂಗ್, ಚಿಕ್ಕ ವಯಸ್ಸಿನಿಂದ, ಬಿಕಾಸ್ ಈ ಡ್ರಾಮಾ ಥಿಯೇಟರ್ ಬ್ಯಾಕ್ ಡ್ರಾಪು, ಆಮೇಲೆ ನಮ್ಮ ತಂದೆ ತಾಯಿ ಅಣ್ಣ ಇವನ್ನೆಲ್ಲ ನೋಡಿ ಚಿಕ್ಕ ವಯಸ್ಸಿನಿಂದನೇ ಆ ಬೇಸಿಕ್ ಟ್ರೈನಿಂಗು, ಅದು ಏನೋ ಅದು ಗೊತ್ತಿಲ್ಲ, ಅದು ಹೆಂಗೆ ಬಂತು ಅಂತ. ಎಮೋಷನ್ ಅಂದರೆ ಹಿಂಗಿರಬೇಕು, ಒಂದು ಸೆಂಟಿಮೆಂಟ್ ಅಂದರೆ ಹಿಂಗೆ, ಒಂದು ಲವ್ ಸೀನ್ ಅಂದರೆ ಹಿಂಗೆ, ಆಮೇಲೆ ಐಸನ್ನ ಹೆಂಗೆ ಯೂಸ್ ಮಾಡಬೇಕು. ಬಿಕಾಸ್ ಬೇಸಿಕ್ಲಿ ಐ ಆಮ್ ಅ ಕ್ಲಾಸಿಕಲ್ ಡ್ಯಾನ್ಸರ್. ನಾನು ಒಂದು 16 years ಕೂಚಿಪುಡಿ ಭರತನಾಟ್ಯಂ, ಮೋರ್ ದೆನ್ 500 ಪ್ರೋಗ್ರಾಮ್ಸ್ ಕೊಟ್ಟಿದ್ದೀನಿ ಸ್ಟೇಜ್ ಮೇಲೆ ನಾನು. ಸೊ ಐ ಆಮ್ ಅ ಕರ್ನಾಟಿಕ್ ಸಿಂಗರ್. ಆ್ಯಂಡ್ ಇದೆಲ್ಲ ಈ ಟ್ರೈನಿಂಗ್ ಎಲ್ಲ ಇರೋದ್ರಿಂದ ಈಗ ಫಾರ್ ಎಕ್ಸಾಂಪಲು ಏನದು ಇಂಡಿಯಾ ಮ್ಯಾಪ್ನಲ್ಲಿ ಇಲ್ದಿರೋ ನಿನ್ನ ಡಿಸ್ಟ್ರಿಕ್ಟಿಗೆ ಅಂದರೆ ಅದು ಆಟೋಮೆಟಿಕ್ಕಾಗಿ ಕಣ್ಣು ಗಿಣ್ಣು ಅದು ಅಲ್ಲಿ ನೋಡೋದು ಅದೆಲ್ಲ, ಬಿಕಾಸ್ ಇದೆಲ್ಲ ಮಾಡಿ 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 ಈಗ. ಸೊ ಈಗ ಏನಂದರೆ ಅದು ದಟ್ ಈಸ್ ಹೆಲ್ಪಿಂಗ್ ಮೀ ಅಷ್ಟೇ.
ಈಗ MBBSಗೆ MDಗೆ ಇಂಜಿನಿಯರಿಂಗ್ ಎಲ್ಲ ಕಷ್ಟಪಟ್ಟು MBAಗೆ ಒಂದು 10 ಇಯರ್ಸ್ ಫೌಂಡೇಶನ್ ಆಗ್ತೀವಲ್ಲ, ಒನ್ಸ್ CEO ಆದಮೇಲೆ ನಿಮಗೆಲ್ಲ ಆಟೋಮೆಟಿಕಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಲ್ಪ್ ಮಾಡ್ತಾ ಇರುತ್ತೆ. ಈಗ ಹಂಗೆ ಆಯಿತು, ಎಕ್ಸ್ಪೀರಿಯನ್ಸ್ ಇಸ್ ಹೆಲ್ಪಿಂಗ್ ಮೀ ಅಷ್ಟೇ. ಇಷ್ಟೊತ್ತು ರಗಡ್ ಡೈಲಾಗ್ಗಳನ್ನು ನೋಡಿದ್ವಿ. ಈಗ ರವಿಶಂಕರ್ ಅವರು ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಿ ಪ್ರಪೋಸ್ ಮಾಡೋದಾದರೆ ಯಾವ ರೀತಿ ಪ್ರಪೋಸ್ ಮಾಡ್ಬೋದು ಅಂತ? ಏಯ್ ಐ ಲವ್ ಯು, ಎಕ್ಸ್ಕ್ಯೂಸ್ ಮಿ ಮೇಡಮ್, ಐ ಲವ್ ಯು ಅಂತೀನಿ. ಒಂದು ಹಂಗಂತೀನಿ, ಇಲ್ಲಾಂದರೆ ಹಲೋ ಎಕ್ಸ್ಕ್ಯೂಸ್ ಮಿ, ಏಯ್ ಐ ಲವ್ ಯು. ಹುಡುಗಿರ ರಿಯಾಕ್ಷನ್ ಯಾವ ರೀತಿ ಇರ್ಬೋದು ನೋಡಿದ್ದಾರೆ ಸರ್? ಪ್ರಪೋಸ್ ಅಂತೂ ಮಾಡಿಬಿಟ್ರಿ, ರಗಡ್ಡಾಗ ಮಾಡಿದ್ರಿ, ಕೈ ಮುಗಿದು ಲವ್ ಮಾಡ್ತಿದ್ದೀನಮ್ಮ ಅಂತಲೂ ಹೇಳಿದ್ರಿ. ಇನ್ನು ನಿಮ್ಮ ಸಾಧನೆಗೆ ಪ್ರತೀಕವಾಗಿ ಅವಾರ್ಡ್ಸ್ಗಳು ಕೂಡ ನಿಮ್ಮ ಹತ್ರ ಹುಡ್ಕೊಂಡ್ಬಂದಿದೆ. ಕನ್ನಡ ಮಾಣಿಕ್ಯ ಅವಾರ್ಡ್ ಆಗ್ಬೋದು, ಫಿಲಮ್ ಫೇರ್ ಆಗ್ಬೋದು, ನಂದಿ ಅವಾರ್ಡ್ಸ್ ತೊಗೊಂಡಿದ್ದೀರಾ, ತೆಲುಗುನಲ್ಲಿ, ತಮಿಳಲ್ಲೂ ಕೂಡ ಅವಾರ್ಡ್ಸ್ ಬಂದಿದೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಇವಾಗ? ಅದು ಒಂದು ಗ್ರೇಟ್ ಒಂದು ಟಾನಿಕ್, ಅದು ಅವಾರ್ಡ್ ಅಂದರು. ಅವಾರ್ಡು ಈ ಥರ ಸಕ್ಸಸ್ ಫಂಕ್ಷನ್ಸು ಇದೆಲ್ಲ ನಮಗೆ ಒಂದು ಟಾನಿಕ್ ಥರ. ಬಿಕಾಸ್ ಕೆಲಸ ಮಾಡ್ತೀವಿ, ಅದಕ್ಕೆ ದುಡ್ಡು ಸಿಗುತ್ತೆ, ಅದೆಲ್ಲ ಓಕೆ. ಬಟ್ ಒನ್ಸ್ ಆ ಪಿಕ್ಚರ್ ಆದಮೇಲೆ, ಆ ಪಿಕ್ಚರು ಹಿಟ್ ಆದಮೇಲೆ ಒಂದು ಅವಾರ್ಡ್ ಬರೋದು, ಇಲ್ಲ ಒಂದು ಒಳ್ಳೆ ಫಂಕ್ಷನ್ಗೆ ಹೋಗೋದು, ಜನರೊಟ್ಟಿಗೆ ನಾವು ಮಿಂಗಿಲ್ ಆಗೋದು, ಅದರಲ್ಲಿ ಸಿಗೋ ಒಂದು ಸಂತೋಷ ಬೇರೆಲ್ಲೂ ಸಿಗಲ್ಲ, ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ. ಬಿಕಾಸ್ ಅಲ್ಲಿಂದ ಅವರು ಆರುಮುಗ ಅಂತ ಇದ್ದಾರೆ, ಆ ಒಂದು ಎಮೋಷನು, ಆ ಒಂದು ಕನೆಕ್ಟಿಂಗ್ ಫ್ಯಾಕ್ಟರ್ ಒಂದಿದೆ ಅಲ್ಲ, ಅದಕ್ಕೆ ಅಷ್ಟೇ ಅದು ರೋಮಾಂಚನ ಆಗಿಬಿಡುತ್ತೆ ಅಷ್ಟೇ ಅದು. ಸೊ ಅದಕ್ಕೆ ಈ ಅವಾರ್ಡ್ಗಳು ತುಂಬ ಅದು ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ನಾಳೆ ನನಗೆ ಒಂದು 70-75 ಇಯರ್ಸ್ ಆದಮೇಲೆ ಕೂತ್ಕೊಂಡು ಹಂಗೆ ನೋಡಿದ್ರೆ ಒಂದೊಂದು ಅವಾರ್ಡ್ ಒಂದೊಂದು ಮೆಮರಿ ಕೊಡುತ್ತೆ ನನಗೆ. ಸೊ ಇಟ್ ಇಸ್ ಅ ಬ್ಯೂಟಿಫುಲ್ ಮೆಮರಿ ಆಲ್ಸೋ ಟು ಕೀಪ್ ವಿತ್ ಯು. ಸೊ ಅವಾರ್ಡ್ಸ್, ಎಸ್, ಆಂಧ್ರದಲ್ಲಿ 7 ಟೈಮ್ ಐ ಗಾಟ್ ಸ್ಟೇಟ್ ಅವಾರ್ಡ್, ಆ್ಯಂಡ್ ತಮಿಳ್ನಾಡುವಲ್ಲಿ 1 ಇಯರ್ ಐ ಗಾಟ್. ಇಲ್ಲಿ ಫಿಲಿಮ್ ಫೇರ್ ಕೆಂಪೇಗೌಡಕ್ಕೆ ಬಂದಿದೆ, ಮೊನ್ನೆ ಸೈಮಾ ಅವಾರ್ಡ್ಸು ಮಾಣಿಕ್ಯಕ್ಕೆ ಬಂದಿದೆ. ಡಬ್ಬಿಂಗ್ಗೆ ಸಿಗಿರೋ ಅವಾರ್ಡ್ಗಳದೆಲ್ಲ 7 ಸ್ಟೇಟ್ ಅವಾರ್ಡ್ಸ್ ಆ್ಯಂಡ್ 1 ಸ್ಟೇಟ್ ಅವಾರ್ಡ್ ಇನ್ ತಮಿಳ್. ಬಟ್ ಇಲ್ಲಿ ಸಿಕ್ಕಿರೋದು 2 ಒಂದು ಆ್ಯಕ್ಟರ್ ಆಗಿ ಸಿಕ್ಕಿದೆ. ಸೊ ದಿಸ್ 2 ಆರ್ ಮೋರ್ ಕ್ಲೋಸ್ ಟು ಮೈ ಹಾರ್ಟ್. ಬಿಕಾಸ್ 100% ನಾನು ತಾನೆ, ಆ್ಯಕ್ಟಿಂಗು ನಾನೇ, ಡಬ್ಬಿಂಗು ನಂದೆ. ಅಲ್ಲಿ ಆ್ಯಕ್ಟಿಂಗ್ ಯಾರ್ದು, ಬರೀ ಡಬ್ಬಿಂಗ್ ನಂದು. ಸೊ ಈವನ್ 50% ಕ್ರೆಡಿಟ್ ಅವ್ರಿಗೂ ಹೋಗಬೇಕು. ಒಂದು ವೇಳೆ ಅವರಿಗೆ ಬೆಸ್ಟ್ ಆ್ಯಕ್ಟರ್ ಬಂದರೆ ಅವರು 50% ನನಗೆ ಕೊಡಬೇಕು ಅಟ್ ದ ಸೇಮ್ ಟೈಮ್. ಸೊ ಇಟ್ ಇಸ್ ಬೀನ್ ಶೇರ್ಡ್ 50-50. ಇದು 100% ನಾನೇ ಅಲ್ಲ. ಸೊ ದಿಸ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಈಗ ತುಂಬ ಒಂದು ಉನ್ನತ ಮಟ್ಟಕ್ಕೆ ಬೆಳೆದು ನಿಂತಿದ್ದೀರಾ. ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತೀರಾ, ಹೀರೋ ಆಗಿ ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತೀರಾ, ಅಥವಾ ವಿಲನ್ ಆಗಿ ಗುರುತಿಸ್ಕೊಳ್ಳೋಕೆ? ಅದೇ ಒಂದು ಒಳ್ಳೆ ಆರ್ಟಿಸ್ಟು, ವರ್ಸಟೈಲ್ ಆರ್ಟಿಸ್ಟು. ಇವನ್ ಬರೀ ವಿಲನ್ ಮಾತ್ರ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ರೀಸೆಂಟಾಗಿ ನಾನು ವಿಕ್ಟ್ರಿ ಅಂತ ಒಂದು ಪಿಕ್ಚರ್ ಬಂತು. ರೀಸೆಂಟ್ ಅಂದರೆ ಆಲ್ಮೋಸ್ಟ್ 3 ಇಯರ್ಸ್ ಬ್ಯಾಕ್. ಆವಾಗ ನಾನು ಕೆಂಪೇಗೌಡ, ವರದನಾಯಕ, ದಂಡುಪಾಳ್ಯ ಈ ಥರ ಮಾಡ್ತಾ ಹೋಗ್ತಾ ಇದ್ದೆ. ಸಡನ್ನಾಗಿ ವಿಕ್ಟ್ರಿ ಬಂದಮೇಲೆ ನಾನು ಅಂದೆ, ಇಲ್ಲ ನಂದು ಅದೇ ನಂದಕಿಶೋರ್ಗೆ ಹೇಳಿದೆ, ಇದು ಒಂದು ಕಾಮಿಡಿ ಕ್ಯಾರೆಕ್ಟ್ರು ಪ್ಲಸ್ ಶರಣ್ ಪಕ್ಕ ಮಾಡಬೇಕು, ಅಂದರೆ ಸ್ವಲ್ಪ ಸಾಫ್ಟಾಗಿರಬೇಕು, ನಾನು ತುಂಬ ಹೈಟು ಹೆವಿಯಾಗಿರ್ತೀನಿ, ವರ್ಕ್ ಆಗುತ್ತೆ, ನಾನು ನೋಡ್ಕೋ, ಒಳ್ಳೆ ಪಿಕ್ಚರ್, ಒಳ್ಳೆ ಸ್ಕ್ರಿಪ್ಟು ವಿಕ್ಟ್ರಿ, ನನ್ನಿಂದ ಹಾಳಾಗಬಾರ್ದು. ಅಂದರೆ ಇಲ್ಲ ಅಣ್ಣ, ನಿಮಗೆ ಕರೆಕ್ಟಾಗಿರುತ್ತೆ, ನೀವು ಯಾಕೆ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ನೀವು ಒಂದು ಈ ಥರ ಮಾಡಿ ಆಮೇಲೆ ನೋಡಿ ಅಂದ. ಸರಿ ಏನಪ್ಪ ನಿನ್ನಿಷ್ಟ, ನನಗೇನೂ ಇಲ್ಲ ಅಂತ ಒಂದು ನಾಟ್ 100% ಸ್ಯಾಟಿಸ್ಫೈಡ್ ಮಾಡ್ತಾ ಹೋದೆ. ಏನೇನೋ ಮಾಡಿದೆ ನಾನು, ಎಲ್ಲ ಕಾಮಿಡಿ ಅಂದ್ಕೊಂಡೆ ನಾನು. ಅವರು ಚೆನ್ನಾಗಿದೆ ಅಂತ ಇದ್ದಾರೆ. ಸರಿ, ಏನು ನಮ್ಮ ಟೈಮ್ ಚೆನ್ನಾಗಿದೆ, ಅದಕ್ಕೆ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡೆ ನಾನು. ನೋಡಿದ್ರೆ ಜನ ಪಿಕ್ಚರ್ ನೋಡಿ ತುಂಬ ಇಷ್ಟಪಟ್ಟರು. ಸಾರ್ ವಿಕ್ಟ್ರಿ ಸೂಪರ್ ಸಾರ್ ಅಂತ. ಬಿಕಾಸ್ ಒಂದು ವಿಲನ್ನು, ಆ ವಾಯ್ಸು, ಆ ಡೈಲಾಗ್ಗಳು, ಅದು ಆರುಮುಗ ಅಂತ ಹೆಸರು ಬಂದ ಮೇಲೆ ಈ ಥರ ಕ್ಯಾರೆಕ್ಟರ್ ಮಾಡೋದು ಒಂದು ಎಕ್ಸ್ಪೆರಿಮೆಂಟು, ರಿಸ್ಕು. ರಿವರ್ಸ್ ಆದರೆ ಆಮೇಲೆ ನಾನು ತಿರ್ಗಾ ಇವನು ಕಾಮಿಡಿ ಮಾಡಿಬಿಟ್ಟಪ್ಪ, ಇವನು ವಿಲನು ವೇಸ್ಟು, ಕಾಮಿಡಿ ವೇಸ್ಟು ಅಂತ ಆಗಿಬಿಟ್ರೆ ಆಮೇಲೆ ನನ್ನ ಲೈಫೇ ಹೋಗಿಬಿಡುತ್ತೆ. ಬಟ್ ಆಡಿಯನ್ಸ್ ಆಕ್ಸೆಪ್ಟ್ ಮಾಡಿದ್ರು. ಇಮ್ಮಿಡಿಯೇಟಾಗಿ ಅಧ್ಯಕ್ಷ ಮಾಡಿದೆ, ಅದನ್ನು ಆಕ್ಸೆಪ್ಟ್ ಮಾಡಿದ್ರು. ಅದಾದಮೇಲೆ ಈಗ ನಾನು ಒಂದು ಒಳ್ಳೆ ಬ್ರದರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ, ಒಂದು ಒಳ್ಳೆ ತಂದೆ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ, ವಿಲನ್ ಮಾಡ್ತಾ ಇದ್ದೀನಿ, ಒಂದು ಹೀರೋ ಪಕ್ಕ ಇರೋ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ಲಕ್ಕಿಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಬರ್ತಾ ಇದೆ. ಅದು ಒಂದು ಆರ್ಟಿಸ್ಟ್ಗೆ ಅಡ್ವಾಂಟೇಜ್. ಇಲ್ಲಾಂದರೆ ಏನಾಗುತ್ತೆ, ಒಂದೇ ಆರುಮುಗ ಥರ ಒಂದೇ ಡೈಲಾಗ್ ಹೊಡಿತಾ ಇದ್ದರೆ ಚೆನ್ನಾಗಿರುತ್ತೆ. ಆಫ್ಟರ್ ಸಮ್ ಟೈಮ್ನು ಸಾಕಪ್ಪ ಇದೇ ಹೊಡಿತಾ ಇದೆಯಾ ಅಂತಾರೆ. ಸೊ ಲಕ್ಕಿ ನನಗೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಸಿಕ್ಕಿದೆ. ಅದರ ಜೊತೆಗೆ ಕನ್ನಡದ ಒಂದು ಫಿಲಮ್ ತುಂಬ ಹೈಪನ್ನು ಕ್ರಿಯೇಟ್ ಮಾಡಿದೆ ಅಂದರೆ ಅಭಿನೇತ್ರಿ ಅಂತ ಫಿಲಮ್. ಸೊ ಅಭಿನೇತ್ರಿ ಫಿಲಮಲ್ಲಿ ನೀವು ಕೂಡ ಕ್ಯಾರೆಕ್ಟರ್ನ ಮಾಡಿರುವಂಥದ್ದು, ಊರಿನ ಗೌಡನ ಕ್ಯಾರೆಕ್ಟರ್ನ ಮಾಡಿದ್ದೀರಾ. ಸೊ ಸಾಕಷ್ಟು ತಯಾರಿಗಳು ಕೂಡ ಅವಶ್ಯಕತೆ ಇತ್ತ ಆ ಸಂದರ್ಭದಲ್ಲಿ ಕ್ಯಾರೆಕ್ಟರ್ ಬಗ್ಗೆ ಏನು ಹೇಳ್ತೀರಾ? ಅದರಲ್ಲಿ ಬೆಟಗೇರಿ ಗಂಗರಾಜು ಅಂತ ಹೆಸರಿಟ್ಟಿದ್ದಾರೆ, ಬಟ್ ಅದಿಲ್ಲ, ಅದು ಗುಡಿಗೇರಿ ಬಸವರಾಜೇ. ಅದು ಇವತ್ತು ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ರಿಲೀಸ್ ಆಯಿತು, ಎಲ್ಲ ಆಯಿತು. ಅವರು ಒಂದು ನಾಟಕ ರಂಗದಲ್ಲಿ ಅವರು ಒಂದು ನಂಬರ್ 1
ನಮಗೆ ಸಿನಿಮಾಗೆ ಹೆಂಗೆ ಒಂದು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅಂತೀವೋ, ನಾಟಕ ರಂಗಕ್ಕೆ ಒಂದು ಗುಡಿಗೇರಿ ಬಸವರಾಜನವರು ಒಂದು ಕಿಂಗ್ ಪಿನ್ ಅವರೇ. ಸೊ ಅಂಥ ಒಂದು ಕ್ಯಾರೆಕ್ಟರು, ಅದು ಪೂಜಾ ಗಾಂಧಿ ಅವರು ಅಭಿನೇತ್ರಿ ಪಿಕ್ಚರಲ್ಲಿ ಅವ್ರ ಫೋಟೋಸು ತೋರಿಸಿ, ಅವ್ರ ವೀಡಿಯೋ ಕ್ಲಿಪ್ಪಿಂಗ್ಸ್ ನನಗೆ ಕೊಟ್ಟು, ಅವರು ಆಲ್ಮೋಸ್ಟ್ ಮೈ ಹೈಟ್, ಅವರು ದೊಡ್ಡ ಪರ್ಸನಾಲಿಟಿ, ಒಳ್ಳೆ ನೋಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದೋಸ್ ಡೇಸ್. ಈವನ್ ಟುಡೇ ನೋಸ್ ಇದ್ರೇ ನಿಮಗೆ ಎಲ್ಲ ಕ್ಯಾರೆಕ್ಟರ್ಗೂ ಸೂಟ್ ಆಗುತ್ತೆ. ಸೊ ಅಂಥ ಒಂದು ಕ್ಯಾರೆಕ್ಟರ್ ಮಾಡಬೇಕು. ಅವ್ರದ್ದು ವಾಯ್ಸು ನನಗಿಂತ ಹೆವಿ ವಾಯ್ಸ್ ಅಂತೆ. ಸೊ ಅಂಥ ಕ್ಯಾರೆಕ್ಟರ್ ಮಾಡಬೇಕು ಅಂತ ಫಸ್ಟ್ ಸ್ವಲ್ಪ ಭಯ ಇತ್ತು. ಆಮೇಲೆ ಸ್ವಲ್ಪ ಹೋಮ್ವರ್ಕ್ ಮಾಡಿಕೊಂಡೆ. ಸತೀಶ್ ಪ್ರಧಾನ್ ಅಂತ ಡೈರೆಕ್ಟ್ರು, ಅವರು ಪಾಪ ತುಂಬ ಒಳ್ಳೆ ಇನ್ಪುಟ್ ಕೊಟ್ಟರು ನನಗೆ. ಒಂದು 4-5 ಟೈಮ್ಸು ಮೀಟಿಂಗು, ಹಿಂಗೆ ಮಾಡಿ ಅಂತ. ಸೊ ಆ ಥರ ಕ್ಯಾರೆಕ್ಟರ್ಗಳು, ಹಂಗೆ ಕೆಲವು ಹಿಸ್ಟಾರಿಕಲ್ ಕ್ಯಾರೆಕ್ಟರ್ಸ್ ಇದೆ. ಆ ಥರ ಕ್ಯಾರೆಕ್ಟರ್ಸ್ಗಳು ಮಾಡಿದರೆ ನಿಜವಾಗ್ಲೂ ಜನರಿಗೆ ಇನ್ನೂ ಹತ್ತಿರ ಹೋಗ್ಬಿಡ್ತೀವಿ. ಸೊ ವೇಟಿಂಗ್, ಆ ಥರ ಕ್ಯಾರೆಕ್ಟರ್ಸ್ ಸಿಕ್ಕಿದ್ರೆ ಡೆಫಿನೆಟಾಗಿ ಮಾಡ್ತೀನಿ ಹಿಸ್ಟಾರಿಕಲ್ ಕ್ಯಾರೆಕ್ಟರ್ಸು. ಹಿಸ್ಟಾರಿಕಲ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಾದ್ರೆ ಎನಿ ಡೇ ಬರೀ ವಿಲನೆ, ನೋ ಹೀರೋ ವಯಸ್ಸೆಲ್ಲ ಆಯಿತು ನನಗೆ. ಈಗ ನಾನು ಹೋಗಿ ರಾಮ, ನಾನು ಕೃಷ್ಣ ಅಂದರೆ ಉಗೀತಾರೆ. ಅದಕ್ಕೆ ನಾವು ದುರ್ಯೋಧನ, ಕಂಸ, ರಾವಣಾಸುರ, ಹಿರಣ್ಯಕಶಿಪು ಈ ಥರ ಕ್ಯಾರೆಕ್ಟರ್ ಮಾಡಿದ್ರೇ ನಮಗೂ ಮರ್ಯಾದೆ ಇರುತ್ತೆ. ನಿಮಗೆ ಈಗ ಪೌರಾಣಿಕ ಡೈಲಾಗ್ ಅಂದರೆ ಒಂದು 4 ಲೈನು ತೆಲುಗು, ಒಂದು 4 ಲೈನು ಕನ್ನಡ, ಎರಡು ಹೊಡಿತೇನೆ. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿದಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಆದಿತ್ಯ ಮಕ್ಕಳ ಅಟ್ಟಹಾಸವನ್ನ ಸುಟ್ಟು ಆದಿತ್ಯ ಅಟ್ಟಹಾಸವನ್ನ ಮಟ್ಟ ಹಾಕಿದ ಸಾಹಸಿ, ಆತಳ ವೇತಲ ಸುತಲ ರಸಾತ್ತಳ ತಲಾತ್ತಲ ಮಹಾತ್ತಲ ಪಾತಾಳಗಳನ್ನು ಪಾದತಡಿಯಲ್ಲಿ ತುರಿತ ಪರಾಕ್ರಮಶಾಲಿ, ಅಡಿಯಿಟ್ಟರೆ ಬಿರಿಯುವುದು ಭೂಮಿ, ತಲ ಎತ್ತಲು ಬೆಚ್ಚುವುದು ಭಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ, ಚತುರ್ಮುಖ ಸೃಷ್ಟಿನೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಎಕ್ಕಚ್ಚಿತ್ತೊಬ್ಬ ಹುಡುಗ. ಇದು 100 ಡೈಲಾಗ್. ಹಿರಣ್ಯಕಶಿಪು, ಭಕ್ತ ಪ್ರಹ್ಲಾದ. ನವಕಂಡ ಭೂಮಂಡಲಾದಿ ಮಗುಟ ತಟಘಟಿತ ಮಣಿಗೃಣಿ ನಿರಂತರ ನೀರಾಜಿತ ನಿಜಪಾತ ಪಂಕೇರು ಹುಂಡನೈ, ಸಿಂಧುರಾ ಚತುಷ್ಟಯ ಪರಿವೇಷ್ಟಿತ ವಸುಂಧರಾಭಾರ ದೂರ್ವಹುಂಡನೈ, ಪರರಾಜಮತ ಸಂಹರಣ ಭೀಕರ ಭುಜಬಲ ಸಮಗ್ರುಂಡನೈ, ಅಭಿಮಾನ ಧನುಂಡನೈ, ದುರ್ನಿರೀಕ್ಷುಂಡನೈ, 14 భువనమ్ములొక్క పెట్టు నెత్తివచ్చి నన్ను కడంపజాల ప్రచండ ప్రతాప ప్రభా విపాశతులకు నూర్గురు సోదరులకు అగ్రజుండనై, చండతర పరాక్రమోజ్వలమై, దిగంత విశ్రాంత సర్జసో విలసితమై, అభిమానవల్లరి పందీకృతమై, నిష్కళంకమై, జగంబున పేరినిక గన్న సుక్షత్రియ వంశమున జనించి అనేక క్షోహిణీ చమూ సమూహంబునగా అదినాదుండనగు నాఖో ಈ ಪ್ರಪಂಚమున ಇದು ಅಸಾಧ್ಯವೋ. ವಾವ್. ಇನ್ನು ಅವರ ಕೆರಿಯರ್ ಯಾವ ರೀತಿ ಸಾಗ್ತಾ ಬಂತು, ಅವ್ರಿಗೆ ಹಿಟ್ ಕೊಟ್ಟಿರುವಂಥ ಫಿಲಮ್ಸ್ಗಳಲ್ಲಿ ನಿಜಕ್ಕೂ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ ಅಥವಾ ಮತ್ತೇನಾದರೂ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ ತಿಳ್ಕೊಳ್ಳೋಣ ಆಫ್ಟರ್ ಎ ಶಾರ್ಟ್ ಬ್ರೇಕ್. ಸರ್, ಸಾಕಷ್ಟು ಅವಾರ್ಡ್ಗಳ ಬಗ್ಗೆ ಮಾತಾಡಿದ್ವಿ, ಡೈಲಾಗ್ಸ್ ಕೇಳಿದ್ವಿ, ಹಾಡನ್ನು ಕೇಳಿದ್ವಿ. ಇನ್ನು ಫ್ಯೂಚರ್ ಪ್ಲಾನಿಂಗ್ಸ್ ಡೆಫಿನೆಟ್ ಆಗಿ ಇನ್ನೂ ಒಳ್ಳೆ ಪಿಕ್ಚರ್ಗಳು ಮಾಡಬೇಕು. ಇನ್ನೂ ನಿಮ್ಮ ಪ್ರೀತಿ ವಿಶ್ವಾಸ ಇನ್ನೂ ಬೇಕು. ಅಂದರೆ ಆಸೆಗೆ ಒಂದು ಲಿಮಿಟೇ ಇಲ್ಲ. ಸೊ ಬಟ್ ಡೆಫಿನೆಟ್ ಆಗಿ ಒಂದು ಒಳ್ಳೆ ಕಲಾವಿದ ಅಂತ ಅನ್ನಿಸ್ಕೋಬೇಕು. ಅಟ್ ದ ಸೇಮ್ ಟೈಮ್ ಒಳ್ಳೆ ಪಿಕ್ಚರ್ಗಳು ತೆಗಿಬೇಕು. ಅಂದರೆ ಆ್ಯಸ್ ಅ ಡೈರೆಕ್ಟರ್, ಬಿಕಾಸ್ ನಾನು ದುರ್ಗಿ ಅಂತ ಪಿಕ್ಚರ್ ಡೈರೆಕ್ಟ್ ಮಾಡಿದೆ. ಅದಾದಮೇಲೆ ಈಗ ಬ್ಯುಸಿಯಾಗಿರೋದ್ರಿಂದ ನಾನು ಆ ಕಡೆ ಇನ್ನೂ ಹೋಗಲಿಲ್ಲ. ಬಟ್ ಡೆಫಿನೆಟ್ಲಿ ವೆರಿ ಶಾರ್ಟ್ಲಿ ನಿಮಗೆ ಹೇಳಿಬಿಟ್ಟೆ ಮಾಡ್ತೀನಿ. ಒಂದು ಒಳ್ಳೆಯ ಪಿಕ್ಚರು ಮಾಡಬೇಕು ಅಂತ ಇದ್ದೀನಿ. ಸ್ಕ್ರಿಪ್ಟ್ಸು ರೆಡಿಯಾಗಿದೆ. ಸೊ ಡೆಫಿನೆಟಾಗಿ ವೆರಿ ಶಾರ್ಟ್ಲಿ ಐಲ್ ಬಿ ಡೂಯಿಂಗ್ ಡೈರೆಕ್ಷನ್ ಆಲ್ಸೋ. ಫ್ಯೂಚರ್ ಪ್ಲ್ಯಾನ್ಸ್ ಇದೆ. ಪ್ಲಸ್ ಇದು ಮಾತ್ರ 100% ಏನೋ ಹೇಳ್ತಾ ಇದ್ದೀನಂತ ಇಲ್ಲ. ಸಮಾಜಕ್ಕೆ ಏನಾದರೂ ಒಂದು ಮಾಡಲೇಬೇಕು ಬಿಫೋರ್ ಐ ಗೋ. ಐ ಡೋಂಟ್ ನೋ ವಾಟ್ ಐ ವಿಲ್ ಡೂ. ಹೆಂಗೆ ನಾನು ಯೂಸ್ ಆಗ್ತೀನೋ ನನಗೆ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಐ ವಾಂಟ್ ಟು ಡೂ ಸಮಥಿಂಗ್ ಅನ್ಗೋ. ಅಟ್ಲೀಸ್ಟ್ ಒಬ್ಬರಿಗಾದರೂ ಏನಾದರೂ ಒಳ್ಳೇದು ಮಾಡಿಬಿಟ್ಟು ಹೋಗಬೇಕು. ಆಗಲೇ ಹೇಳಿದೆ ಸರ್, ನಾನು ಇಬ್ಬರು ದೊಡ್ಡ ಲೆಜೆಂಡ್ಸ್, ಘಟಾನುಘಟಿಗಳು. ಒಬ್ರಿಗಿಂತ ಒಬ್ರು ಆ ಕಡೆ ನಿಂತರೆ ಒಬ್ರು ಈ ಕಡೆ ನಿಂತರೆ ಯಾರನ್ನು ನೋಡಬೇಕು ಯಾರನ್ನು ಬಿಡಬೇಕು ಅನ್ನೋ ಕನ್ಫ್ಯೂಷನ್ಸ್. ಈ ನಡುವೆ ಇಬ್ಬರು ಕೂಡ ಒಟ್ಟಾಗಿ ಸೇರಿ ತೆರೆ ಮೇಲೆ ಕಾಣಿಸುವಂತಹ ಪ್ರಯತ್ನಗಳು, ಆಸೆಗಳು ಇದೆ. ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದೀವಿ. ಒಂದು 2 ಇಯರ್ಸ್ನಿಂದಾನೇ ನಡೀತಾ ಇದೆ ಇದು. ನಾನು ಅಣ್ಣ ಇಬ್ಬರು ಸೇರಿ, ಹಾಗೆ ಅಣ್ಣ ಮಗ ಹೀರೋ ಆಗಿದ್ದಾನೆ ಆದಿ,
ತೆಲುಗಲ್ಲಿ ಆಲ್ರೆಡಿ ಒಂದು 7-8 ಪಿಕ್ಚರ್ ಮಾಡಿದ್ದಾನೆ. ಹಾಗೆ ತಮ್ಮ ಅಯ್ಯಪ್ಪ ಡೈರೆಕ್ಟ್ರು. ಸೊ ತಮ್ಮ ಡೈರೆಕ್ಷನು, ಆದಿ ಹೀರೋ, ನಾವಿಬ್ಬರು 2 ಪಿಲ್ಲರ್ಸ್ ಥರ ಒಂದು ಒಳ್ಳೆ ಕ್ಯಾರೆಕ್ಟರ್ಗಳು, ಹೀಗೆ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಬಟ್ ಅದಕ್ಕೆ ಪ್ರಾಪರ್ ಸ್ಕ್ರಿಪ್ಟ್ ಇನ್ನೂ ಸೆಟ್ ಆಗಿಲ್ಲ. ಈಗ ತಮ್ಮ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿದ್ದಾನೆ, ಅದು ಏನೋ ರೆಡಿ ಆಗ್ತಾ ಇದೆ. ವೆರಿ ಶಾರ್ಟ್ಲಿ ಅದು ಪಕ್ಕ ಆದರೆ ಮಾತ್ರ ವೆರಿ ಶಾರ್ಟ್ಲಿ ಅದು ಕೂಡ ಅನೌನ್ಸ್ ಆಗುತ್ತೆ. ಬಿಕಾಸ್ ಇಬ್ಬರು ಮಾಡಬೇಕು ಅಂತ ಇದ್ದೀವಿ, ನಾನು ಅನ್ನ ಇಬ್ಬರಿಗೂ ಕ್ಲಾಶ್ ಇದ್ದರೆ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಫ್ರೀ ಟೈಮ್ ಅಂತೇನಾದರೂ ಸಿಕ್ಕರೆ ಯಾವುದರಲ್ಲಿ ತೊಡಗಿಸ್ಕೊಳ್ಳೋಕೆ ಇಷ್ಟಪಡ್ತೀರಾ ಅಂತ? ಹೊರಗಡೆ ಎಲ್ಲೂ ಇಲ್ಲ, ಎಲ್ಲೂ ಹೋಗಲ್ಲ ನಾನು. ಐ ಆಮ್ ನಾಟ್ ಈ ಪಾರ್ಟೀಸು ಫ್ರೆಂಡ್ಸು ಜಾಸ್ತಿ ಎಲ್ಲೂ ಹೋಗಲ್ಲ, ಮನೆಯೇ ಮೇಯ್ನು. ಇವ್ರ ಜೊತೆ ಮ್ಯಾಕ್ಸಿಮಮ್ ಮಡಿಕೇರಿ ಇಲ್ಲ ಮೈಸೂರು ಇಲ್ಲ ಹಿಂಗೆ 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 ಹೋಗ್ತಾ ಇರ್ತೀನಿ ಮೇಯ್ನು. ಇಲ್ಲಾಂದರೆ ಮ್ಯೂಸಿಕ್, ನನಗೆ ಮ್ಯೂಸಿಕ್ ಒಂದಿದ್ದರೆ ಸಾಕು. ನನ್ನ ಹಾರ್ಮೋನಿ ಪೆಟ್ಟಿದೆ ಮೇಲ್ಗಡೆ ಹೋಗಿ ಕೂತ್ಕೊಂಡು ಅದನ್ನು ಓಪನ್ ಮಾಡಿ ಹಾಡ್ತಾನೇ ಇರ್ತೀನಿ. ಅವರ್ಸ್ ಟುಗೆದರ್ ಹಾಡೋಕ್ಕೆ ಕೂಡ ರೆಡಿ. 1 day 2 days ನಾನ್ ಸ್ಟಾಪ್ ಹಾಡ್ತಾ ಇರಿ ಅಂದರೆ ಹಾಡ್ತಾನೇ ಇರ್ತೀನಿ. ಅದು ನಾನು ಸಾಧು ಕೋಕಿಲ ನಾವೆಲ್ಲ ಶೂಟಿಂಗಲ್ಲಿ ಮೀಟ್ ಮಾಡಿದ್ರೆ ಅಷ್ಟೇ, ಕೂತ್ಕೊಂಡು ಹಾಡ್ತಾನೇ ಇರ್ತೀವಿ. ಶೂಟಿಂಗ್ ಮಧ್ಯದಲ್ಲೇ ಶೂಟಿಂಗ್ ಮಾಡ್ತೀವಿ, ಇಲ್ಲಾಂದರೆ ಹಾಡ್ತಾನೇ ಇರ್ತೀವಿ. ಸೊ ಮ್ಯೂಸಿಕ್ ಇಸ್ ಮೈ ಲವ್, ಪ್ಯಾಷನ್. ಮ್ಯೂಸಿಕ್ ಅಂದರೆ ತುಂಬ 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 ನನಗೆ ಮ್ಯಾಡ್ ಆಫ್ಟರ್ ಮ್ಯೂಸಿಕ್. ಓಕೆ, ಅದರ ಜೊತೆಗೆ ಇಂಡಸ್ಟ್ರಿ ಅಂತ ಮಾತನಾಡೋದಾದರೆ, ನೀವು ತುಂಬ ವರ್ಷಗಳಿಂದ ಇಂಡಸ್ಟ್ರಿನ ನೋಡ್ತಾ ಬಂದಿದ್ದೀರಾ. ಆಗಿರುವಂತಹ ಬದಲಾವಣೆಗಳು ಯಾವ ರೀತಿ ಇದೆ? ಇಂಡಸ್ಟ್ರಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಕರೆಕ್ಟು. ಈಗ ನಮ್ಮ ಇಂಡಸ್ಟ್ರಿ ತುಂಬ ಒಂದು ಒಳ್ಳೆಯ ಟ್ರ್ಯಾಕಲ್ಲಿ ಹೋಗ್ತಾ ಇದೆ. ಈಗ ನಮ್ಮದು ಕೂಡ ಹೊರಗಡೆಯಿಂದ ಈಗ ನಮ್ಮ ಹೀರೋಸು ಅದರ್ ಲ್ಯಾಂಗ್ವೇಜಸ್ಗೆ ಹೋಗ್ತಾ ಇದ್ದಾರೆ. ಈಗ ನಮಗೆ ಒಳ್ಳೆ ರಿಕಗ್ನಿಷನ್ ಸಿಗ್ತಾ ಇದೆ ಎಲ್ಲ ಕಡೆಯೂ. ಸೊ ದಿಸ್ ಇಸ್ ಅ ವೆರಿ ಪಾಸಿಟಿವ್ ಥಿಂಗ್ ವಿಚ್ ಇಸ್ ಹ್ಯಾಪನಿಂಗ್ ಟುಡೇ. ಆ್ಯಂಡ್ ಹೊಸ ಟೆಕ್ನಿಷಿಯನ್ಸು, ಹೊಸ ಡೈರೆಕ್ಟರ್ಸು, ಕಾಸ್ಟ್ ಆಫ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗಿದೆ ಈಗ ನಮಗೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈಗ ರೀಸೆಂಟು ದೊಡ್ಡ ದೊಡ್ಡ ಹಿಟ್ಟುಗಳು ನೋಡಿದ್ರೆ ಎಲ್ಲ 40 ಕೋಟಿ 50 ಕೋಟಿ ಮಾಡಿರೋ ಪಿಕ್ಚರ್ಗಳಿದೆ ನಮಗೂ. ಸೊ ಇಟ್ ಇಸ್ ಗ್ರೋನ್ ಮಚ್ ಬಿಗರ್. ಕನ್ನಡ ಇಂಡಸ್ಟ್ರಿ ತುಂಬ ದೊಡ್ಡದಾಗ್ತಾ ಇದೆ, ಇನ್ನೂ ಆಗುತ್ತೆ, ಇನ್ನೂ ಹೆವಿ ಚೇಂಜಸ್ ಎಲ್ಲ ಬರುತ್ತೆ. ಡೆಫಿನೆಟ್ಟು ಇಟ್ ವಿಲ್ ಬಿ ವೆರಿ ಪ್ರಾಮಿಸಿಂಗ್ ಇಂಡಸ್ಟ್ರಿ. ಆಲ್ರೆಡಿ ಇಟ್ಸ್ ಅ ಪ್ರಾಮಿಸಿಂಗ್ ಇಂಡಸ್ಟ್ರಿ, ಇನ್ನೂ ಪ್ರಾಮಿಸಿಂಗ್ ಇಂಡಸ್ಟ್ರಿ ಆಗುತ್ತೆ. ಕೆಲವು ಈ ಡಬ್ಬಿಂಗು ಬಗ್ಗೆ ಏನೋ ಬಂತು. ಸೊ ಡಬ್ಬಿಂಗ್ಸ್ ಬೇಕಾ ನಮಗೆ, ಡಬ್ಬಿಂಗ್ಸ್ ಬೇಡವಾ ಅಂತ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಬಿಕಾಸ್ ಬೇಸಿಕಲಿ ನಾನು ಡಬ್ಬಿಂಗ್ನಿಂದ ಬಂದಿರೋನು. ಸೊ ನಾನು ಮಾತಾಡ್ಬೋದು ಇದರ ಬಗ್ಗೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಬಿಕಾಸ್ ನಾನು 3500 ಮೂವೀಸ್ ಡಬ್ಬಿಂಗ್ ಮಾಡಿದ್ದೀನಿ. ಈಗ ಗಿನ್ನಿಸ್ ರಿಕಾರ್ಡಿಗೆ ಏನೋ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ, ಸೊ ಡಬ್ಬಿಂಗ್ ಬಗ್ಗೆ ನನಗೆ ಗೊತ್ತು. ಐ ನೋ ದಿ ಡೆಪ್ತ್ಸ್ ಆಫ್ ಡಬ್ಬಿಂಗ್. ನಾನೇನಂತ ಇದ್ದೀನಿ, ಇಷ್ಟು ವರ್ಷ ಇಲ್ಲಿ ಮಾಡಬಹುದಾ ಮಾಡಬಾರ್ದಾ ಅನ್ನೋ ವಿಚಾರಕ್ಕೆ ನಾನು ಹೋಗ್ತಾ ಇಲ್ಲ. ಬಟ್ ಆಲ್ರೆಡಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸ್ವಲ್ಪ ಮೇಲೆ ಹೋದರೆ ಹಿಂದಿ, ಈ ಕಡೆ ಹೋದರೆ ತೆಲುಗು, ಕೆಳಗಡೆ ಈ ಕಡೆ ಬಂದರೆ ತಮಿಳು, ಆ ಕಡೆ ಹೋದರೆ ಮಲಯಾಳಂ ಮಂಗಳೂರು ಕಡೆ. ಸೊ ಟೋಟಲಿ ಅಲ್ಲಿ ತುಳು, ಅಲ್ಲಿ ಒಂದು ಭಾಷೆ ಇದೆ, ಅಲ್ಲಿ ಒಂದು ಲ್ಯಾಂಗ್ವೇಜ್ ಇದೆ, ಅವ್ರಿಗೂ ಪಿಕ್ಚರ್ಗಳಿವೆ. ಸೊ ನಮಗೆ ಬ್ಯಾಲೆನ್ಸ್ ಉಳಿದಿರೋದು ಇಷ್ಟೇ. ಇದರಲ್ಲಿ ತಿರ್ಗಾ ತೆಲುಗು ಪಿಕ್ಚರ್ಗಳ ಡಬ್ ಮಾಡಿ, ತಮಿಳ್ ಪಿಕ್ಚರ್ಗಳ ಡಬ್ ಮಾಡಿ, ಆಲ್ರೆಡಿ ತೆಲುಗು ಪಿಕ್ಚರು ಆಂಧ್ರ ಎಷ್ಟು ಚೆನ್ನಾಗಿ ಓಡ್ತಾ ಇದೋ ಅದಕ್ಕೆ ಈಕ್ವಲಾಗಿ ಓಡ್ತಾ ಇದೆ ಇಲ್ಲಿ. ಬಾಹುಬಲಿ ನೋಡಿ, ನನಗೆ ಗೊತ್ತಿರೋ ಪ್ರಕಾರ ಏನೋ ಒಂದು ದೊಡ್ಡ ಹಿಟ್, ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್. ಅದಕ್ಕೆ ಮುಂಚೆ 10 ದಾರಿದಿ, ಅದಕ್ಕೆ ಮುಂಚೆ ಇನ್ನೊಂದು ರೇಸು ಗುರ್ರಂ, ಯಾವ ಪಿಕ್ಚರ್ ಮಗಧೀರ, ಎಲ್ಲ ಸೂಪರ್ ಹಿಟ್ಸು. ತಿರ್ಗಾ ಇದನ್ನು ಬೇರೆ ತಿರ್ಗಾ ಕನ್ನಡದಲ್ಲಿ ಡಬ್ ಮಾಡಿ ಬೇರೆ ರಿಲೀಸ್ ಮಾಡಬೇಕಾ? ಆಲ್ರೆಡಿ ಇಷ್ಟು ಪ್ರಾಬ್ಲಮ್ಸ್ ಇದೆ. ಒಂದು ಕಡೆ ಹಿಂದಿ ಟೆನ್ಷನ್ ಇದೆ, ಫಸ್ಟ್ ಡೇನೇ ರಿಲೀಸ್ ಆಗಿಬಿಡುತ್ತೆ. ಒಂದು ವಿಜಯ್ ಪಿಕ್ಚರ್ ಬಂದರೆ ನಮ್ಮ ಕನ್ನಡ ಹೀರೋಗಳಿಗೆ ಥಿಯೇಟರ್ ಇರಲ್ಲ, ಒಂದು ಚಿರಂಜೀವಿ ಪಿಕ್ಚರ್ ಬಂದರೆ ನಮಗೆ ಥಿಯೇಟರ್ ಇರಲ್ಲ, ಒಂದು ಮಹೇಶ್ ಬಾಬು ಬಂದರೆ ಇರಲ್ಲ. ಇರೋ ಥಿಯೇಟ್ರ್ಗಳೆಲ್ಲ ಮಾಲ್ಗಳು ಕಲ್ಯಾಣ ಚೌಲ್ಟ್ರಿಗೆ ಆಗ್ತಾ ಇದೆ. ಸೊ ಎಲ್ಲಿಗೆ ಹೋಗ್ತೀವಿ? ಸೊ ನಮ್ಮದು ನಾವೇ ಕಾಪಾಡ್ಕೋಬೇಕು. ಸೊ ಈಗ ಡಬ್ಬಿಂಗನ್ನು ಬಿಟ್ಟು ಇನ್ನೊಂದು ಬಿಟ್ಟು ನಾನು ಡಬ್ಬಿಂಗನ್ನು ಬ್ಯಾನ್ ಮಾಡ್ತೀನಿ ಅಂತ ಆಂಧ್ರದಲ್ಲಿ ಒಂದು 10 years ಬ್ಯಾಕು ಒಂದು ದೊಡ್ಡ ಒಂದು ಪ್ರಾಬ್ಲಮ್ ಬಂತು. ಡಬ್ಬಿಂಗ್ಸ್ ಜಾಸ್ತಿ ಆಗ್ತಾ ಇದೆ, ಅವರು ಈಕ್ವಲ್ ಆಗಿ ನಾವು ತೆಲುಗಲ್ಲಿ ತೆಗಿಯೋಕೆ ಆಗ್ತಾ ಇಲ್ಲ ಅಂತ. ಆವಾಗ ನಾನು ಹೋಗಿ ಸತ್ಯಾಗ್ರಹ ಕೂತ್ಕೊಂಡು ಒಂದು 4 days ಊಟ ಗೀಟ ಏನು ನಾನು ಕೂತ್ಕೊಂಡು ಹೆಂಗೆ ಡಬ್ಬಿಂಗನ್ನು ಬ್ಯಾನ್ ಮಾಡ್ತೀರಿ ಅಂತ ಫೈಟ್ ಮಾಡಿದ್ದು ನಾನು. ಸೌತ್ ಇಂಡಿಯನ್ ಸಿನಿ ಆರ್ಟಿಸ್ಟ್ ಆ್ಯಂಡ್ ಡಬ್ಬಿಂಗ್ ಯೂನಿಯನ್ಗೆ ನಾನು ಪ್ರೆಸಿಡೆಂಟು ಆವಾಗ 2001-2002 ಇನ್ ಚೆನ್ನೈ. ಆವಾಗ ಚೆನ್ನೈನಿಂದ ನಾವೊಂದು ಟೀಮ್ ಹೋಗಿ ಚಾಂಬರ್ ಮುಂದೆ ಕೂತ್ಕೊಂಡು ಹೆಂಗೆ ಸರ್ ಡಬ್ಬಿಂಗನ್ನು ಬ್ಯಾನ್ ಮಾಡ್ತೀರಾ ಅಂತ ಕೇಳಿದ್ದು ನಾನು. ಇವತ್ತು ಹೆಂಗೆ ಸರ್ ಡಬ್ಬಿಂಗ್ ಮಾಡ್ತೀರಾ ಅಂತ ಕೇಳೋದು ನಾನೇ. ಯಾಕೆ ಅಂದರೆ ಅಲ್ಲಿ ಅದು ರೈಟ್ ಫ್ರಮ್ ದ ಬಿಗಿನಿಂಗ್ 1949
ಡಬ್ಬಿಂಗ್ ಅಂತ ಒಂದು ಪ್ರಕ್ರಿಯೆ, ಅಂತ ಒಂದು ಡಿಪಾರ್ಟ್ಮೆಂಟು, ಅಂತ ಒಂದು ಇದು ಫಸ್ಟ್ ಪಿಕ್ಚರ್ 1949. ಆವಾಗಿನಿಂದ ತಮಿಳಲ್ಲಿ ತೆಲುಗಲ್ಲಿದೆ, ಕನ್ನಡದಲ್ಲಿ ಇಲ್ಲ, ಇಷ್ಟು ವರ್ಷ ಇಲ್ಲ. ಈಗ ಸಡನ್ನಾಗಿ ಯಾಕೆ ಅಂತೀನಿ. ಲಾ ಪ್ರಕಾರ, ಕಾನ್ಸ್ಟಿಟ್ಯೂಷನ್ ಪ್ರಕಾರ, ಇದನ್ನ ಪ್ರಕಾರ ಅದು ಇರಲೇಬೇಕು. ಅದ್ರ ಬಗ್ಗೆ ನಾನು ಐ ಆಮ್ ನಾಟ್ ಡಿಸ್ಕಸಿಂಗ್. ಇಷ್ಟು ವರ್ಷ ಮಾಡಿಲ್ಲ, ಆಲ್ರೆಡಿ ಇಷ್ಟು ಪ್ರಾಬ್ಲಮ್ಸ್ ಇವೆ. ಇದರ ಮಧ್ಯದಲ್ಲಿ ಇದನ್ನು ಬೇರೆ ಮಾಡಿದರೆ ಇನ್ನೂ ವಿ ವಿಲ್ ಆ್ಯಡ್ ಫ್ಯೂಲ್ ಟು ದ ಫೈರ್. ನಾಟ್ ನೆಸೆಸರಿ. ಆಲ್ರೆಡಿ ನೋಡ್ತಾ ಇದ್ದಾರಲ್ಲ, ನಾವೇನು ತೆಲುಗು ಪಿಕ್ಚರ್ ಇಲ್ಲಿ ಬರಬಾರ್ದು, ತಮಿಳ್ ಪಿಕ್ಚರ್ ಇಲ್ಲಿ ಬರಬಾರ್ದು ಅಂತ ಹೇಳ್ತಾ ಇಲ್ಲ. ಬರಲಿ, ಅದನ್ನು ತಿರ್ಗಾ ಡಬ್ ಮಾಡಿ ಅದನ್ನು ತಿರ್ಗಾ ಕನ್ನಡದಲ್ಲಿ ಮಾಡೋದು ಮಾತ್ರ 100% ನಾನು ಅಪೋಸ್ ಮಾಡ್ತೀನಿ. ಡಬ್ಬಿಂಗ್ ಕುರಿತಂತೆ ಸಾಕಷ್ಟು ಹೋರಾಟಗಳನ್ನು ನಡೆಸಿದ್ವಿ, ಧರಣಿಗಳನ್ನು ಮಾಡಿದ್ರಿ ಅಂತ ಹೇಳಿದ್ರಿ, ಸತ್ಯಾಗ್ರಹ ಮಾಡಿದ್ರಿ ಅಂತ. ಅದರ ಜೊತೆಗೆ ಕಳಸಾ ಬಂಡೂರಿ ಇಡೀ ರಾಜ್ಯದಲ್ಲಿ ಹೊತ್ತಿ ಉರಿತಾ ಇರುವಂಥ ಒಂದು ಸಮಸ್ಯೆ ಅನ್ಬೋದು. ಇದಕ್ಕೂ ಕೂಡ ತೆರಳಿತ್ತು, ಕನ್ನಡ ಚಿತ್ರರಂಗದವ್ರು ಬಂದಿದ್ರು. ನೀವು ಸ್ವಂತವಾಗಿ ಹೇಳೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಆ ಒಂದು ಹೋರಾಟದ ಬಗ್ಗೆ? ಕರೆಕ್ಟ್ ನೋಡಿ, ಕಳಸಾ ಬಂಡೂರಿ ನಳ ಯೋಜನೆ ಅದು 1918 ನಡೀತಾ ಇದೆ ಅಂತ ಗೊತ್ತಾಯಿತು. ಅಂದರೆ 35 ಇಯರ್ಸ್ ಆಯಿತು. 35 ವರ್ಷದಿಂದ ಅವ್ರು ಕೇಳ್ತಾ ಇರೋದು ಬರೀ 7 TMC ವಾಟ್ರು. 7 TMC ವಾಟರ್ ಅಂದರೆ ಮೊನ್ನೆ ನಾನು ಹುಬ್ಳಿಯಲ್ಲಿ ಹೇಳಿದೆ 1 ಗ್ಲಾಸ್ ನೀರು ಅಂತ, ಅಷ್ಟೇ ಅದು. ಬಿಕಾಸ್ ಮಾಂಡವಿ ರಿವರು, ಮಹಾದಾಯಿ ರಿವರು, ಇದು ಮಾಂಡವಿ, ಗೋವಾಲಿ ಮಾಂಡವಿ ಅಂತಾರೆ, ಇಲ್ಲಿ ಮಹಾದಾಯಿ ಅಂತೀವಿ. ಇದು ಫ್ಲೋ ಆಗಿ ತಿರ್ಗಾ ಯೂಟರ್ನ್ ತಗೊಂಡು ಬರೀ ಡೈರೆಕ್ಟಾಗಿ ಸಮುದ್ರಕ್ಕೆ ಹೋಗಿ 740 TMC ವೇಸ್ಟ್ ಆಗ್ತಾ ಇದೆ ಅಂತೆ. ಅದರಲ್ಲಿ ಇವ್ರು ಕೇಳ್ತಾ ಇರೋದು ಬರೀ 7 TMC ಕುಡಿಯೋಕ್ಕೆ, ಒಂದು 7.5 TMC ನಮ್ಮ ಇದು ಅಗ್ರಿಕಲ್ಚರ್ ಪರ್ಪಸ್ಗೆ, ಇನ್ನೇದೋ 1.5% ಖಾನಾಪುರ ಡಿಸ್ಟ್ರಿಕ್ಟಿಗೆ. ಇಷ್ಟೇ. ಅಂದರೆ ಟೋಟಲ್ ಎಲ್ಲ ಆ್ಯಡ್ ಮಾಡಿದ್ರು 16 to 17% ಬರ್ತಾ ಇದೆ TMC. ಇದನ್ನು ಕೊಡೋಕ್ಕೆ ಒಂದು ಕಮಿಟಿ, ಇದನ್ನು ಕೊಡೋಕ್ಕೆ 2 ಸರ್ಕಾರ, ಅಂದರೆ ಮೇನ್ ಗೋವಾ ಆಗಿರಲಿ, ಕರ್ನಾಟಕ ಆಗಿರಲಿ, ಇದರ ಬಗ್ಗೆ ಡಿಸ್ಕಷನ್ಗಳು, ಚರ್ಚೆಗಳು. ಇದು ಈಗ ಆಗಲ್ಲ ಅಂತ ಇಲ್ಲಿ ಇವರು ಇದನ್ನು ಬಿಟ್ಟು ಟ್ರಿಬ್ಯುನಲ್ಗೆ ಹೋಗಿರೋದು ನನಗೇನು ಅರ್ಥ ಆಗ್ತಾ ಇಲ್ಲ. ನಮ್ಮ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸಲ್ಲಿ 1 ಗ್ಲಾಸ್ ನೀರಿಗೋಸ್ಕರ ಕಷ್ಟಪಡ್ತಾ ಇದ್ದಾರೆ. 2015 ಇದ್ದೀವಿ ನಾವು. ಅಮೆರಿಕಾ ಜೊತೆ ಕಂಪೀಟ್ ಮಾಡಬೇಕು, ಎಕಾನಮಿಯಲ್ಲಿ ಡಾಲರ್ ಹಿಂಗಿದೆ, ನಮ್ಮ ರೂಪಿ ಹಂಗೆ ಹೋಗಬೇಕು. ಇಲ್ಲಿ ಕರೆಂಟು, ನೀರು, ಬೇಸಿಕ್ ನೆಸೆಸಿಟೀಸ್ಗೋಸ್ಕರ ಇನ್ನೂ ನಾವು ಫೈಟ್ ಮಾಡ್ತಾ ಇದ್ದೀವಿ. ಅಂದರೆ ಇದಕ್ಕಿಂತ ಒಂದು ದೌರ್ಭಾಗ್ಯ ಸ್ಥಿತಿ ಏನೂ ಇಲ್ಲ. ತುಂಬ ತುಂಬ ನೋವು. ಆ್ಯಕ್ಚುಲಿ ಅಂಥ ಫಂಕ್ಷನ್ಗೆ ಹೋಗಿ ಆ ಜನರನ್ನ ನೋಡಿ ಸಂತೋಷ ಪಡಬೇಕಾ, ಇಲ್ಲ ಏನಿದು ಅಂತ ನಾವು ದುಃಖ ಪಡಬೇಕಂತ ಅರ್ಥ ಆಗ್ತಾ ಇಲ್ಲ ಆವತ್ತು ಫಂಕ್ಷನಲ್ಲಿ. ಸೊ ಟ್ರಿಬ್ಯುನಲಲ್ಲಿ ಇದೆ ಈ ಕೇಸು. ಸೊ ಅದನ್ನು ಇಮಿಡಿಯೇಟಾಗಿ ಅದಕ್ಕೆ ಒಂದು ಒಳ್ಳೆ ನಿರ್ಣಯ ಬರಲೇಬೇಕು. ಇಮಿಡಿಯೇಟಾಗಿ ಒಂದು ಒಳ್ಳೆ ಸೊಲ್ಯೂಷನ್ ಬರಲೇಬೇಕು. ದ ಅರ್ಲಿಯರ್ ದ ಬೆಟರ್. ಹಾಗೆ ನಮ್ಮ ರೈತರು ಎಲ್ಲ ಕಡೆಯೂ ಸೂಸೈಡ್ಸ್ ಆಗ್ತಾ ಇದೆ. ಹ್ಯೂಮನ್ ಲೈಫ್ ತುಂಬ 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 ಒನ್ ಆಫ್ ದ ಗ್ರೇಟೆಸ್ಟ್ ಥಿಂಗ್. ಈ ಒಂದು ಜನ್ಮನೇ ನಾವು ಎಷ್ಟೋ ಜನ್ಮಗಳ ಸುಕೃತ ಮಾಡಿಕೊಂಡ್ರೇ ಈ ಥರ ಒಂದು ಮನುಷ್ಯ ಜನ್ಮ ಸಿಗುತ್ತೆ. ಇಂಥ ಜನ್ಮನ ಟಕ್ ಅಂತ ಒಂದು ದುಡ್ಡುಗೋಸ್ಕರ, ಒಂದು ಸಾಲ ಮಾಡಿ ಅದನ್ನು ತಿರ್ಗಾ ಆಗ್ತಾ ಇಲ್ಲ ಅವರಿಗೆ. ಪಾಪ ನೋಡಿದ್ರೆ ಏನೋ ಒಂದು 10 ಕೋಟಿಯೋ 100 ಕೋಟಿಯೋ 500 ಕೋಟಿಯೋ ಅಂತ ನೋಡಿದ್ರೆ ಬರೀ 1 ಲಕ್ಷ, 50,000, 2 ಲಕ್ಷ, ಹಬ್ಬಬ್ಬ ಅಂದರೆ 2 ಲಕ್ಷ ಇರುತ್ತೆ. ಇದಕ್ಕೆ ಪಾಪ ಹೆಂಡತಿ ಮಕ್ಕಳನ್ನ ಬಿಟ್ಟು ಸೂಸೈಡ್ ಮಾಡ್ತಾ ಇದ್ದಾರೆ ಅಂದರೆ ತುಂಬ ತಪ್ಪು. ಸೊ ಇದಕ್ಕೆ ಇಮ್ಮಿಡಿಯೇಟಾಗಿ ಗೌರ್ಮೆಂಟ್, ಎಷ್ಟೋ ಕಡೆ ವೇಸ್ಟೇಜ್ ಆಗ್ತಾ ಇದೆ, ಏನೇನೋ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ, ಅದಕ್ಕೆಲ್ಲ ದುಡ್ಡೇ ವೇಸ್ಟು. ಅದನ್ನೆಲ್ಲ ಬಿಟ್ಟು ಫಸ್ಟು ಸೇವ್ ಟೈಗರ್ಸ್, ಸೇವ್ ಲಯನ್ಸ್ ಅಂತ ಇದ್ದಾರೆ, ಸೇವ್ ಹ್ಯೂಮನ್ಸ್ ಅನ್ಬೇಕು. ಈಗ ನಿಜವಾಗಲು ನಾವೆಲ್ಲೂ ಸೇರಿ ಒಂದು ಹೆಲ್ಪಿಂಗ್ ಹ್ಯಾಂಡ್ ಕೊಟ್ಟು ಏನೋ ಒಂದು ಮಾಡಿದ್ರೇ ಆಗುತ್ತೆ. ಮನೆಯಿಂದ ಒಬ್ಬನು ಬರಬೇಕು ಹೊರಗಡೆ, ಆವಾಗಲೇ ಆಗುತ್ತೆ. ಸರ್, ಈಗ ನಿಜವಾದ ಹೋರಾಟಗಾರ ಈಗಷ್ಟೇ ನಮ್ಮ ಕಣ್ಮುಂದೆ ಬಂದು ಹೋದಂಗಾಯ್ತು. ತುಂಬಾ ಎಮೋಷನಲಿ ಫೀಲ್ ಆಗಿ ಮಾತಾಡ್ತಾ ಇದ್ರಿ. ಸೊ ಈ ನಿಟ್ಟಿನಲ್ಲಿ ರಾಜಕೀಯ ವ್ಯಕ್ತಿ ಅಂತ ಗುರುತಿಸ್ಕೊಳ್ಳೋಕೆ ಕಲ್ದಿದ್ರು, ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತ ಆದ್ರೂ ರಾಜಕೀಯಕ್ಕೆ ಹೋಗೋ ಆಸೆ ಇದೆಯಾ? ಒಂದು ಒಳ್ಳೇದು ಮಾಡೋಕ್ಕೆ ಅದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗುತ್ತೆ ಅಂದರೆ ರಾಜಕೀಯ ಹೋಗೋಕ್ಕೆ ನನಗೆ ಐ ಆಮ್ ರೆಡಿ. ಅದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗುತ್ತೆ, ಹೋಗ್ತೀನಿ. ಅಟ್ ದ ಸೇಮ್ ಟೈಮ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಐ ಆಮ್ ಅ ಸ್ಟಾಂಚ್ BJP. ಅದರ ಬಗ್ಗೆ ನೋ ಡೌಟ್ಸ್. ನಾನು ಯಾವ ಪಾರ್ಟಿ, ಇವ್ರ ಪಾರ್ಟಿಯಾ ಅವ್ರ ಪಾರ್ಟಿಯಾ ಬೇಡ, ನಾನು ಇನ್ನೂ ಯಾವ ಪಾರ್ಟಿನೂ ಸೇರಿಲ್ಲ, ಇನ್ನೂ BJP ಕೂಡ ಸೇರಿಲ್ಲ. ಬಟ್ ನಾನು BJP ಓಪನ್ ಆಗಿ ಈಗಲೇ ಹೇಳ್ತಾ ಇದ್ದೀನಿ. ಬಿಕಾಸ್ ಐ ಲೈಕ್ ದ ಲೀಡರ್ಶಿಪ್ ರೈಟ್ ಫ್ರಮ್ ಅಟಲ್ ಬಿಹಾರಿ ವಾಜಪೇಯಿ ಸರ್ ಅವರ ಅಲ್ಲಿಂದ ಟಿಲ್ ಟುಡೇಸ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ವರೆಗೂ ಒಂದು 5 ವರ್ಷದಲ್ಲಿ ಅವರು ಇಷ್ಟು ಮಾಡಿದ್ದಾರೆ. ಪ್ಲಸ್ ನನಗೆ RSS ಸಿದ್ಧಾಂತ, ನಮ್ಮ ದೇಶ, ನಮ್ಮ ಸಂಸ್ಕೃತಿ, ಇದರ ಬಗ್ಗೆ ನನಗೆ ತುಂಬ ಇಂಟ್ರೆಸ್ಟು. ಸೊ ಅದಕ್ಕೆ ಐ ಆಮ್ ಸ್ಟಾಂಚ್ ಫಾಲೋವರ್ ಆಫ್ RSS ಆ್ಯಂಡ್ BJP. ಆ್ಯಂಡ್ ಡೆಫಿನೆಟ್ಟಾಗಿ ಪಾಲಿಟಿಕ್ಸ್ಗೆ ಬಂದರೆ BJPನೇ
ಬೇರೆ ಏನೂ ಇಲ್ಲ, ಅದು BJP. ಇನ್ನು ನಮಗಂತೂ ಇವತ್ತಿನ ದಿನ ಎಲ್ಲ ಮಾತಾಡಿದ್ರು ಕಳಿಯೋಲ್ಲ, ಮಾತಾಡಿಸ್ತಾನೆ ಇರಬೇಕು ಅನ್ಸುತ್ತೆ. ಆದರೆ ನಿಮಗೂ ಕೂಡ ಸಮಯದ ಅಭಾವ ತುಂಬ ಇರುವಂಥದ್ದು. ಸೊ ಗಣೇಶನ ಹಬ್ಬಕ್ಕೆ ಮತ್ತೆ ಬಂದ್ಬಿಡೋಣ ವಾಪಸ್. ಇಡೀ ಎಂಟೈರ್ ಭೂಮಿ ಮೇಲೆ ಏನೆಲ್ಲ ಒಂದು ವಿಷಯಗಳ ಬಗ್ಗೆ ಮಾತಾಡಿದ್ವಿ. ಈಗ ಹಬ್ಬ ಪ್ರತಿ ವರ್ಷದಂತೆ ನಿಮ್ಮ ಮದುವೆ ಆದ ಮೊದಲನೇ ವರ್ಷ ಕೂಡ ಹಬ್ಬ ಬಂದಿರುತ್ತೆ. ಹೌದು, ಅದನ್ನ ಮೆಲಕ್ ಹಾಕ್ಬೋದು. ಆ ಸಂದರ್ಭದಲ್ಲಿ ಹಬ್ಬದ ಆಚರಣೆ ಏನಿತ್ತು? ಮೊದಲನೇ ವರ್ಷ ಧರ್ಮಪತ್ನಿ ಜೊತೆಲಿದ್ರು, ಹೌದು, ಮಾವನ ಮನೆಗೆ ಹೋಗಿದ್ರ ಹಬ್ಬಕ್ಕೆ, ಹೇಗೆ? ಹೋದೆ. ಫುಲ್ ಅದೊಂದು ಬ್ಯೂಟಿಫುಲ್ ಮೆಮರಿ. ಬಿಕಾಸ್ ಫಸ್ಟ್ ಟೈಮು ನಮ್ಮ ಮನೆಯಲ್ಲೂ ಮಾಡಿ, ಅಲ್ಲಿಗೆ ಹೋಗಿ ಅಲ್ಲಿ ಮಾಡಿ. ಸೊ ಇಟ್ ವಾಸ್ ಅ ಗ್ರೇಟ್ ಮೆಮರೀಸ್ ಆಲ್ಮೋಸ್ಟ್ 22 years ಬ್ಯಾಕ್. ಪ್ರತಿ ವರ್ಷದ ಗಣೇಶ ಹಬ್ಬಕ್ಕೆ ಈ ವರ್ಷದ ಗಣೇಶ ಹಬ್ಬಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಹಬ್ಬಕ್ಕೆ? ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮಗೂ ಇದೆ, ಎಲ್ರಿಗೂ ಒಳ್ಳೆಯದಾಗಲಿ. ಗಣೇಶ ಆಶೀರ್ವಾದ ಎಲ್ರ ಮೇಲೆ ಇರಲಿ ಅಂತ ಹೇಳ್ಕೊಂಡು, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಜೈ ಕರ್ನಾಟಕ, ಜೈ ತಾಯಿ ಭುವನೇಶ್ವರಿ, ಜೈ ಹಿಂದ್. ಎಸ್ ಸರ್, ಗಣೇಶನಂತೂ ಹಾಡಿದ್ರಿ. ಬಹುಶಃ ಗಣೇಶ ಬಂದ್ಬಿಟ್ಟಿದ್ದಾರೆ ಅನ್ಸ್ತಾ ಇದೆ ಬಾಕ್ಸ್ ಒಳಗೆ. ವೈ ಕಾಂಟ್ ಯು ಓಪನ್ ಇಟ್? ಇಲ್ಲಿ ಓಪನ್ ಮಾಡಲಾ? ರಾಜ್ ನ್ಯೂಸ್ ವತಿಯಿಂದ ಗಣೇಶನ ಹಬ್ಬದ ಒಂದು ಚಿಕ್ಕ ಕೊಡುಗೆ. ಥ್ಯಾಂಕ್ ಯು ರಾಜ್ ಟಿವಿ, ಥ್ಯಾಂಕ್ ಯು ಶಾಲಿನಿ, ಥ್ಯಾಂಕ್ ಯು ಎಂಟೈರ್ ಟು ಎಲ್ರಿಗೂ ಥ್ಯಾಂಕ್ ಯು. ಸರ್, ತುಂಬ ಪ್ರೀಶಿಯಸ್ ಟೈಮ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ. ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ. ಇಷ್ಟೊತ್ತು ನಮ್ಮ ಜೊತೆ ಇಷ್ಟೆಲ್ಲ ಮಾತನಾಡಿದ್ರಿ. ಈ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ವಿ, ನಿಮ್ಮ ಜೊತೆ ಮಾತಾಡಿದೆ ಒಂದು ಹಬ್ಬದ ರೀತಿ ಇತ್ತು. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ಎಂಜಾಯ್ ಮಾಡಿರ್ತೀರಾ. ರವಿಶಂಕರ್ ಅವರು ನಿಜ ಒಬ್ಬರು ವಿಲನ್ ಆಗಿ ಕೂಡ ಗುರುತಿಸ್ಕೊಂಡಿದ್ದಾರೆ, ಕಾಮಿಡಿಯನ್, ಡಬ್ಬಿಂಗ್ ಆರ್ಟಿಸ್ಟ್. ಅದರ ಒಳಗೆ ಕೂಡ ಒಬ್ಬ ಕನ್ನಡಿಗನ್ನ, ಒಬ್ಬ ದೇಶ ಪ್ರೇಮಿಯನ್ನು ಕೂಡ ನಾವು ಇವತ್ತು ನೋಡಿದ್ರಲ್ಲ ವೀಕ್ಷಕರೇ. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೀವೆಲ್ಲರೂ ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಚಾನಲ್ ಚೇಂಜ್ ಮಾಡದೆ ನೋಡ್ತಾ ಇರಿ ರಾಜ್ ನ್ಯೂಸ್.